श्री सच्चिदानंद यतिराजाय धीमते अद्वैतानंद तृप्ताय जीवन्मुक्ताय ते नमः। जीवन्मुक्ताय ते नमः। श्रुति स्मृति पुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् गौडपादम् महाप्राज्ञम् शङ्करम् च जगद्गुरुम् सुरेश्वरम् च तच्छिष्यम् सच्चिदानन्दमाश्रये। शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः वन्दे तम् सच्चिदानन्दम् यतिवर्यम् महामतिम् वेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम् सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्याम् नमः। नमो नमः सद्गुरुपादुकाभ्याम्। सर्वात्मा सर्वदृग्योऽसौ सर्वाध्यासनिरासकृति सततम् सन्निधत्ताम् मे हृदये परमशिवः। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। नमो नमः सच्चिदानन्देन्द्र सरस्वती सद्गुरुपादुकाभ्याम्। ॐ शान्ति शान्ति शान्तिः। ಸದ್ಗುರು ಭಕ್ತರು, ಭಗವದ್ಭಕ್ತರು, ತತ್ವ ಜಿಜ್ಞಾಸು, ಮುಮುಕ್ಷು ಸಾಧಕರು, ವೇದಾಂತ ಪ್ರಿಯರು, ವಸ್ತುತಂತ್ರಜ್ಞಾನ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ ಗುರುವಾರ ಅತ್ಯಂತ ಪವಿತ್ರವಾಗಿರುವಂತಹ ದಿವಸ. 2025ನೇ ಇಸ್ವಿಯಲ್ಲಿ ಮೇ ಮಾಹೆಯಲ್ಲಿ 8ನೇ ತಾರೀಖಿನ ಬೃಹಸ್ಪತಿ ವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ಕುರಿತು ಚಿಂತನೆ ಮಾಡೋಣ. ಕನ್ನಡದ ಸುಗಮ ಗ್ರಂಥದಲ್ಲಿ 91ನೇ ಪುಟ. ಆಕಾಶಕ್ಕೆ ಬಾಟಮ್ಮೂ ಇಲ್ಲ. ಆ ಬಾಟಮ್ ಅನ್ನುವಂತಹದ್ದು ಡರ್ಟಿ ಕೊಳೆಯಾಗಿ ಅನ್ನುವಂತಹದ್ದು ಇಲ್ಲ. ನನಗೆ ಗೊತ್ತಾಯಿತು. ನಾ ವಿಚಾರ ಮಾಡಿದ ಮೇಲೆ ಆಕಾಶ ಶುದ್ಧವಾಗಿದೆ, ಆಕಾಶ ನಿರವಯವ ಸ್ವರೂಪವಾಗಿದೆ, ಆಕಾಶಕ್ಕೆ ಮೇಲ್ಭಾಗವೂ ಇಲ್ಲ, ಕೆಳಭಾಗವೂ ಇಲ್ಲ,
ತಳಭಾಗ ಇದೆ, ಸಮುದ್ರಕ್ಕೆ ಬಲಭಾಗ ಇದೆ, ಎಡಭಾಗ ಇದೆ, ಟಾಪು ಇದೆ, ಮರಕ್ಕಿದೆ, ಅರಮನೆ ಇದೆ. ಆದರೆ ಆಕಾಶಕ್ಕಿಲ್ಲ. ಸೂರ್ಯ ಚಂದ್ರ ಗ್ರಹಗಳಿಗೂ ದೇವತೆಗಳಿಗೂ ಕೂಡ ತಳ ಉಂಟು, ಮೇಲ್ಭಾಗ ಉಂಟು. ಯಾಕೆ? ಸಾವಯವತ್ವಾತ್. ಯಾವ ಪದಾರ್ಥ ಅವಯವಗಳಿಂದ ಕೂಡಿಕೊಂಡಿದೆಯೋ, ಅಂಶಗಳಿಂದ ಕೂಡಿಕೊಂಡಿದೆಯೋ ಅಂಥ ವಸ್ತುವಿಗೆ ಮೇಲ್ಭಾಗ, ಕೆಳಭಾಗ, ಎಡಭಾಗ, ಬಲಭಾಗ ಅಂತ ಉಂಟು. ಆಕಾಶಕ್ಕೆ ರೈಟ್ ಪೋರ್ಷನ್ ಯಾವುದು, ಲೆಫ್ಟ್ ಯಾವುದು, ಫ್ರಂಟ್ ಯಾವುದು, ಬ್ಯಾಕ್ ಯಾವುದು? ಏನಿದೆ ನೋಡಿ. ಸೂರ್ಯನಿಗೆ ನಾವು ಸೂರ್ಯನಿಗೆ ಮುಂಭಾಗ ತಿರುಕೊಂಡಾಗ ನಮ್ಮ ಮುಂಭಾಗದಲ್ಲಿ ಸೂರ್ಯ. ಸೂರ್ಯನಿಗೆ ಬೆನ್ನನ್ನು ಹಾಕಿಕೊಂಡಿರಬಾರದು, ಗುರುಗಳಿಗೆ ಬೆನ್ನನ್ನು ತಿರುಗಿಸಿಕೊಂಡಿರಬಾರದು ಅಂತ ಹೇಳ್ತೇನೆ. ಆದರೆ ಆಕಾಶಕ್ಕೆ ತಲ ಮಾಲಿನ್ಯಾದಿ, ತಲ ಮಾಲಿನ್ಯವಲ್ಲ, ತಲ ಮಾಲಿನ್ಯ ಆದಿ. ಆಕಾಶದ ಕೆಳಭಾಗ ನೀಲಿ ಬಣ್ಣಕ್ಕಿದೆ, ಕಪ್ಪು ಬಣ್ಣಕ್ಕಿದೆ, ಹಳದಿ ಬಣ್ಣಕ್ಕಿದೆ ಅಂತ ಹೇಳ್ತೇವೆ, ಕೊಳೆಯಾಗಿದೆ ಅಂತೇವೆ. ಇದು ಆಕಾಶೇಯವಾಗಿ ಮಿತಿ ಬಾಧ ದಶಾಯಾಮಪಿ. ಇದೆಲ್ಲವೂ ಆಕಾಶವೇ ಆಗಿದೆ. ಆಕಾಶಕ್ಕೆ ತಳವಿಲ್ಲ, ಆಕಾಶಕ್ಕೆ ಯಾವ ಕೊಳೆಯೂ ಇಲ್ಲ ಎಂದು ಬಾಧ ದಶಾಯಾಮಪಿ. ಬಾಧ ಒಂದು ನಾಶ, ಮತ್ತೊಂದು ಬಾಧ. ನಾಶವೆಂದರೆ ಇದ್ದದ್ದು ಕ್ರಿಯೇನು ಹೋಯ್ತು. ಪಂಚೆಯ ಮೇಲೆ ಒಂದು ಕುಂಕುಮ ಬಿದ್ದಿತ್ತು, ಕುಂಕುಮದ ಬಟ್ಟಿ ಬಿದ್ದಿತ್ತು, ಪಂಚೆ ಕೊಳೆಯಾಯಿತು, ಅದು ಹೋಗ್ತಾ ಇಲ್ಲ, ಸೋಪ್ತು ಬಿದ್ದಿನೇ ಹೋಯ್ತು. ಇದ್ದ ದೋಷವನ್ನ ಕ್ರಿಯೆಯಿಂದ ನಾಶ ಮಾಡಿಕೊಂಡರೆ ಅದಕ್ಕೆ ನಾಶ ಎಂದು ಹೆಸರು. ಇಲ್ಲದನ್ನ ಇಲ್ಲ ಎಂದು ವಿವೇಕದಿಂದ ತಿಳಿದುಕೊಂಡರೆ ಬಾಧ ಎಂದು ಹೆಸರು. ಇದು ಗುರುಗಳ ಸಂಶೋಧನೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಉಪದೇಶಾಮೃತ. ಮನುಷ್ಯನು ಅನೇಕ ಪಾಪಗಳು ಮಾಡ್ತಾ ಇರ್ತಾನೆ. ತಿಳಿದೋ ತಿಳಿಯದೆಯೋ ಪಾಪಕರ್ಮ ಮಾಡಿದ್ದಾನೆ. ಆ ಪಾಪಕರ್ಮ ಅಂಟ್ಕೊಂಡಿದೆ ನನಗೆ. ಆ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳಬೇಕಾದರೆ ನಾನು ಪುಣ್ಯ ಕರ್ಮಗಳನ್ನ ಮಾಡಬೇಕು, ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಬೇಕು. ದಾನ ಧರ್ಮಗಳನ್ನ ಮಾಡುವುದರಿಂದ ಅಂಟುಕೊಂಡಿದ್ದಂತಹ ಪಾಪ ಹೋಗುತ್ತೆ. ಇನ್ನು ನಿಜವಾಗಿ ಇಲ್ವೇ ಇಲ್ಲ, ಹಗ್ಗದಲ್ಲಿ ಹಾವು ಅಂತ ತೋರ್ತಾ ಇದೆ. ಆ ಹಾವನ್ನು ಓಡಿಸುವುದಕ್ಕೆ ಏನ್ ಮಾಡಬೇಕು? ಏನು ಮಾಡ್ಬೇಕಾದ್ರೆ ಹಾವಾಡಿ ಕರ್ಕೊಂಡ್ಬರ್ಬೇಕಾ, ಕೋತ್ಕೊಂಡು ಸಾಯಿಸ್ಬೇಕಾ? ಹತ್ತಕ್ಕೆ ಹೋಗಿ ನೋಡಿದ್ರೆ ಸರ್ಪವಿಲ್ಲ ಅಂತ ಗೊತ್ತಾಯ್ತು. ಇದು ಸರ್ಪಸ್ಯ ಬಾಧ ಅವಿದ್ಯಮಾನಸ್ಯ, ಸರ್ಪಸ್ಯ ಅವಿದ್ಯಮಾನತ್ವೇನ ನಿಶ್ಚಯ ಜ್ಞಾನಂ ಬಾಧ. ಆಕಾಶದಲ್ಲಿ ತಳಭಾಗವನ್ನು ಮಾಲಿನ್ಯವೇ ಮುಂತಾದದ್ದನ್ನು ಕಾಣ್ತಾ ಇದ್ದ. ವಿಚಾರ ಮಾಡಿದ ಅರ್ಥ ಆಯ್ತು, ಎಲ್ಲವೂ ಆಕಾಶವೇ. ಆಕಾಶಕ್ಕೆ ತಳವೂ ಇಲ್ಲ, ಆಕಾಶಕ್ಕೆ ಟಾಪು ಇಲ್ಲ, ಆಕಾಶಕ್ಕೆ ಕೊಳೆಯೂ ಇಲ್ಲ ಅಂತ ಗೊತ್ತಾಯ್ತು. ಹೀಗೆ ಬಾಧ ದಶಾಯಾಮಪಿ, ಬಾಧ ಸ್ಥಿತಾವಪಿ, ಬಾಧವಾಯಿತು, ನಿಶ್ಚಯ ಜ್ಞಾನವಾಯಿತು. ಆಕಾಶವು ಹಿಂದಾಗಲಿ ಹಿಂದಾಗಲಿ ಮುಂದಾಗಲಿ ದೋಷರಹಿತವಾಗಿ ಶುದ್ಧವಾಗಿದೆ ಅಂತ ಗೊತ್ತಾಯ್ತು. ಹಾಗೆ ತಿಳಿದ ಮೇಲೂ ಕೂಡ ಆಕಾಶದಲ್ಲಿ ತಲ ಮಾಲಿನ್ಯ ಆದಿ ಆಭಾಸ ಅನುವೃತ್ತಿ ದರ್ಶನಾತೆ ನಮ್ಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ತೋರಿಸ್ಬಿಡಿ ನೋಡಿ. ಗೊತ್ತಾದ ಮೇಲೆ ತೋರುವುದಕ್ಕೂ ಗೊತ್ತಿಲ್ಲದಾಗ ತೋರುವುದಕ್ಕೂ ಬಹಳ ವ್ಯತ್ಯಾಸ. ಗೊತ್ತಾದ ಮೇಲೆ ತೋರಿದ್ದರಿಂದ ಯಾವ ದುಃಖವೂ ಇಲ್ಲ, ಗೊತ್ತಿಲ್ಲದೆ ಇದ್ದಾಗ ತೋರಿದ್ದರಿಂದ ದುಃಖ. ರಜ್ಜು ಸ್ವಲ್ಪ ದೃಷ್ಟಾಂತವನ್ನೇ ಕೊಡ್ತೇನೆ. ಒಬ್ಬ ಮನುಷ್ಯ ರಸ್ತೆ ಹೋಗ್ತಾ ಇದ್ದಾನೆ, ಹಾವು ಅಂತ ತಿಳ್ಕೊಂಡ. ಹಾವು ಅಂತ ಗೊತ್ತಾದ್ರೂ ಭಯವಾಯ್ತು. ಹಾವು ನಿಜವಾದ ಹಾವು ಅಂತ ಗೊತ್ತಾಗ್ಬಿಟ್ರೆ, ನಿಜವಾದ ಅಂದ್ರೇನು? ಹಾವು ಹಾವೇ,
ಆ ನಿಜವಾದ ಹಾವು ಅಂತ ನನಗೆ ಇಲ್ಲಿ ನಿಜವಾದ ಹಾವು ಕಾಣ್ತಾ ಇದೆ ಅಂದ್ರೆ ಹುಚ್ಚ ಅಂತಾರೆ. ನಮ್ಮ ವ್ಯವಹಾರವೆಲ್ಲ ನಿಜ. ಹೋಟ್ಲು ಹೋಗ್ಬಿಟ್ಟು ನನಗೆ ನಿಜವಾದ ಇಡ್ಲಿ ಕೊಡಪ್ಪ, ನಿಜವಾದ ತುಪ್ಪ ಹಾಕು, ನಿಜವಾದ ಕಾಫಿ ಕೊಡು, ನಿಜವಾದ ಚಟ್ನಿ ಹಾಕು ಅಂದ್ರೆ ಹುಚ್ಚ ಅಂತಾರೆ. ಹೋಟ್ಲು ಹೋಗ್ಬೇಕು, ಒಂದ್ ಜೊತೆ ಇಡ್ಲಿ ಮಳೆ ಕೊಡು ಅಂತ ಹೇಳಿ ಅಷ್ಟೇ. ಏನೇ ವ್ಯವಹಾರ ಮಾಡುವಾಗನು ನಮಗೆ ಇದು ಆಬ್ವಿಯಸ್, ಗೋಸ್ ವಿದೌಟ್ ಸೇಯಿಂಗ್ ಏನಂತ, ಸತ್ಯ ನಿಜ ಅಂತ. ಹಾವನ್ ಕಂಡ, ಭಯಪಟ್ಟ, ಹತ್ರಕ್ಕೆ ಹೋದ, ಹಗ್ಗ ಅಂತ ಗೊತ್ತಾಯ್ತು. ಆ ಕಡೆ ಹೋದ, ಆ ಕಡೆ ಬರ್ತಾ ಇದ್ದಾನೆ. ಬರುವಾಗ ಅವನಿಗೆ ಪುನಃ ಹಾವ ತೋರ್ಬಹುದು. ಈ ಭಯ ಪಡೋದಿಲ್ಲ. ಮೊದಲು ಹೋಗುವಾಗ ಹಾವನ್ ಕಂಡು ಭಯಪಟ್ಟ, ಹಗ್ಗ ನಿಶ್ಚಯ ಜ್ಞಾನವಾಯಿತು, ಸರ್ಪತ್ವ ಬಾಧಿತವಾಯಿತು. ಆ ಕಡೆಯಿಂದ ಬರುವಾಗ ಪುನಃ ಹಾವಾಗಿ ತೋರ್ತಾ ಇದೆ. ಹಾವಾಗಿ ತೋರಿದ ಮಾತ್ರಕ್ಕೆ ಅವನಿಗೇನು ಭಯವಿಲ್ಲ. ಯಾಕೆ? ಹಾವಿಲ್ಲ ಅಂತ ಗೊತ್ತಾಯ್ತು. ಇದೇ ತರಹ ಬ್ರಹ್ಮಜ್ಞಾನಿಗೆ ನಿಶ್ಚಯ ಜ್ಞಾನವಾಗಿ ಬಿಟ್ಟು ಅಜ್ಞಾನ ಬಾಧಿತವಾಗಿ ಬಿಟ್ಟಿದೆ. ಏನಂದ್ರೆ ನಾಹಂ ದೇಹ, ನಾಹಂ ಚಕ್ಷು, ನಾಹಂ ಉದರಂ, ನಾಹಂ ಹಸ್ತೌ, ನಾಹಂ ಪಾದೌ, ನಾಹಂ ಪ್ರಾಣ, ನಾಹಂ ಅಂತಃಕರಣಂ, ನಾಹಂ ಬುದ್ಧಿ. 110% ನಿಶ್ಚಯ ಜ್ಞಾನ ಆಗಿದೆ. ಆದರೂ ಕೂಡ ನಾನು ಓದ್ದೆ, ನಾನು ಊಟ ಮಾಡಿದೆ, ನಾನು ಪುಸ್ತಕ ಬರೆದೆ, ನಾನು ವಾಕಿಂಗ್ ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಹೇಳಿದ ಮಾತ್ರಕ್ಕೆ ಅವನಿಗೆ ಅಧ್ಯಾಸವಿದೆ ಎಂದು ತಿಳಿದುಕೊಳ್ಳಬಾರದು. ಕೆಲವರು, ನಾ ತುಂಬಾ ಜನ ನೋಡಿದೆ, ವೇದಾಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅಧ್ಯಾರೋಪ ಅಪವಾದ ಕ್ರಮ ಗೊತ್ತಿಲ್ಲ, ಸದ್ಗುರುಗಳಿಂದ ಭಾಷ್ಯಗಳನ್ನು ಅಧ್ಯಯನ ಮಾಡಿಲ್ಲ, ಏನೇನೋ ಓದ್ಕೊಂಡ್ಬಿಟ್ಟಿರ್ತಾರೆ ಸನ್ಯಾಸಿಗಳು. ಅವರು ಈ ಶರೀರ ನಾನಲ್ಲ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಅವರೊಂದು ಕಾಫಿ ಕೊಟ್ವು, ಕಾಫಿ ಕೊಡರು. ಕಾಫಿ ಹೇಗಿದೆ ಅಂತ ಕೇಳಿದ್ರೆ ಸುಮ್ಮನೆ ಇರ್ತಾರೆ. ಕಾಫಿ ಹೇಗಿದೆ ಸ್ವಾಮೀಜಿ? ಈ ನಾಲಿಗೆ ಕೇಳ್ತಾ ಇದೆಯಲ್ಲ, ಈ ನಾಯಿ ನಾಲಿಗೆ ನಾಯಿ ಅಂತಾರೆ. ಸ್ವಾಮೀಜಿ ಇವಾಗ ತಾನೇ ಬಂದ, ಎಲ್ಲಿಂದ ಬಂದಿ ಅಂದ್ರೆ ಈ ನಾಯಿ ಈಗ ತಾನೇ ಮೈಸೂರಿಂದ ಬಂತು. ಸ್ವಾಮೀಜಿ ಆರೋಗ್ಯವಾಗಿದ್ದೀರಾ ಅಂದ್ರೆ ಈ ಕತ್ತೆ ಆರೋಗ್ಯವಾಗಿದೆ ಅಂತಾರೆ. ಹಾಗಂದ್ಬಿಟ್ರೆ ತುಂಬಾ ಬುದ್ಧಿವಂತ ಬ್ರಹ್ಮಜ್ಞಾನಿ ತಿಳ್ಕೊಂಡಿದ್ದಾರೆ. ನಾನು ಅಂಥವರನ್ನ ಮೂರ್ಖ ಶಿಖಾಮಣಿ ಅಂತ ಕರೀತಾರೆ. ಯಾಕೆ? ನಾನು ಆರೋಗ್ಯವಾಗಿದ್ದೇನೆ, ನಾನು ಪುಸ್ತಕ ಬರೆದೆ, ನಾನು ಓಡಾಡ್ತಾ ಇದ್ದೇನೆ, ನಾ ಪ್ರಜಾವನ್ನು ಹೇಳಿ. ಸ್ವಾಮಿ 10 ಸಲ ನಾನು 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 ಅಂತ ಹೇಳ್ಬಿಟ್ರು. ಆದ್ದರಿಂದ ಅವರ ಜ್ಞಾನಿಗಳು ಸಂತೋಷ. ಬ್ರಹ್ಮಜ್ಞಾನಿ ಡಸ್ ನಾಟ್ ನೀಡ್ ಯುವ ಸರ್ಟಿಫಿಕೇಟ್. ಬರೀತಾರೆ ಗುರು. ಬಾಧ ದಶಾಯಾಮಪಿ, ಅವನಿಗೆ ಇದು ಬಾಧವಾಗಿದ್ದರೂ ಬಾಧವಾದ ಮೇಲೂ ಕೂಡ ಯಥಾಪೂರ್ವ ಕಲಾ ಮಾಲಿನ್ಯ ಮುಂತಾದ ಅಭ್ಯಾಸವು ಅನುವೃತ್ತಿಯಾಗಿರಬಹುದು. ಇದು ಸುಳ್ಳು ಗೊತ್ತಾದ ಮೇಲೂ ಕೂಡ ಸತ್ಯವಾಗಿರುವಂತೆ ತೋರಬಹುದು. ನಾನು ಒಳ್ಳೆ ದೃಷ್ಟಾಂತ ಕೊಡ್ತೆ, ಪ್ರಾಕ್ಟಿಕಲ್ ದೃಷ್ಟಾಂತ. ಕೆಲವು ಹಣ್ಣಿನ ಅಂಗಡಿ ಇರುತ್ತೆ, ತಾವು ನೋಡಿರ್ಬೋದು. ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಹಸಿರು ತೋಟ ಅಂತ ಹಾಕೊಂಡಿರ್ತಾನೆ. ಅದಕ್ಕೆ ಫೋಟೋ ಹಾಕಿರ್ತಾನೆ. ಆ ಫೋಟೋದಲ್ಲಿ ಬಾಳೆಹಣ್ಣಿನ ಗೊನೆ, ಬಾಳೆಹಣ್ಣು ಚಿಪ್ಪು, ಹಲಸಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ಆಪಲ್ಲು ಎಲ್ಲ ಫೋಟೋದಲ್ಲಿರುತ್ತೆ. ಇನ್ ತರಕಾರಿಗಳು ಕುಂಬಳಕಾಯಿ, ಬದನೆಕಾಯಿ, ಕ್ಯಾಬೇಜು ಎಲ್ಲ ಇರುತ್ತೆ. ಅದನ್ನು ನೋಡಿದ್ರೆ ನಿಜವಾದ ತರಕಾರಿಯಂತೆ ಕಾಣುತ್ತೆ. ನನ್ನ ಅಂಗಡಿ ಫಸ್ಟ್ ಟೈಮ್ ಹೋದೆ, ನೋಡ್ಬಿಟ್ಟೆ, ನಿಜವಾದ ತರಕಾರಿ ಅನ್ಕೊಂಡೆ. ಮುಟ್ಟಿದೆ, ಅಯ್ಯೋ ಪಿಕ್ಚರ್ ಅಂತ ಗೊತ್ತಾಯ್ತು. ಪಿಕ್ಚರ್ ಅಂತ ಗೊತ್ತಾಯ್ತು ನಮ್ಗೆ. ಪುನಃ ನಾಳೆ ಅಂಗಡಿ ಹೋದಾಗ ಹಣ್ಣಂತೆ ತೋರ್ಬೋದು. ನನಗೆ ನಾಶವಾದ ಮೇಲೆ, ಅಧ್ಯಾಸ ಬಾಧಿತವಾದ ಮೇಲೆ ಪುನಃ ತೋರಿದರೂ ನನಗೆ ಗೊತ್ತು ಅದು ಮಾಯಾ ಮಾತ್ರಮಿದದ್ವೈತಂ, ಅದ್ವೈತಂ ಪರಮಾರ್ಥತಃ.
ನಮ್ಮ ಮನೆಯಲ್ಲಿ ಈ ಸಿಂಹ, ಹುಲಿ, ಹಾವು ಇದೆಲ್ಲ ಇದೆ, ಪ್ಲಾಸ್ಟಿಕ್ ಇಂಜಿನ್. ನಮ್ಮ ಮೊಮ್ಮಕ್ಕಳು ಬಂದಾಗ ಹೆದರ್ಸ್ತಾನೆ, ತಾತ ಹುಲಿ ಅಂತಾನ, ಅಬ್ಬಬ್ಬಬ್ಬ ಬೇಡಬ್ಬ ಭಯವಾಗುತ್ತೆ ಅಂತಾನೆ. ಅಜ್ಜಿ ತಾತ ಹೆದರ್ಕೊಂಡ್ಬಿಡ್ತಾ ಇದೆ, ತಾತನ್ ಗೊತ್ತೇ ಇಲ್ಲ ಇದು ಏನಂತ ಪ್ಲಾಸ್ಟಿಕ್ ಹಾವು ತರ್ತಾನೆ, ಹಾವು ಬಿಡ್ತಾನೆ, ಬಾ ಭಯವಾಗುತ್ತಪ್ಪ, ಬೇಡ ಬೇಡ ಪ್ಲೀಸ್ ಪ್ಲೀಸ್ ಅಂತೀನಿ. ನಾನು ಪ್ಲೀಸ್ ಪ್ಲೀಸ್ ಅಂದಷ್ಟು ಹೆದರ್ಸ್ತಾನೆ. ಅವನೇನ್ ತಿಳ್ಕೊಂಡಿದ್ದಾನೆ, ತಾತನಿಗೆ ಗೊತ್ತಿಲ್ಲ ಇದು ಪ್ಲಾಸ್ಟಿಕ್ ಅಂತ, ನನಗೆ ಗೊತ್ತಿದೆ ಮಾಡ್ಕೊಟ್ಟಿದ್ದೆ, ನಾನೇ ತಂದ್ಕೊಟ್ಟಿದ್ದು, 50 ರೂಪಾಯಿ ಕೊಟ್ಟು. ಆದ್ದರಿಂದ ಬಹಳ ಚೆನ್ನಾಗಿದೆ, ಜ್ಞಾಪಕ ಇಟ್ಕೊಳ್ಳಿ. ಬ್ರಹ್ಮಜ್ಞಾನಿಯು ಈ ಪ್ರಪಂಚವೆಲ್ಲವೂ ಮಾಯಾ ಮಾತ್ರ ಎಂದು ತಿಳಿದುಕೊಂಡಿದ್ದರು, ಈ ವ್ಯವಹಾರವೆಲ್ಲವೂ ಕಲ್ಪಿತ ಎಂದು ಅರ್ಥ ಮಾಡಿಕೊಂಡಿದ್ದರು, ಅವನು ಎಲ್ಲರನ್ನು ವ್ಯವಹಾರ ಮಾಡ್ತಾನೆ. ಊಟ ಕೂತ್ಕೊಂಡಿದ್ದಾನೆ, ಚೂರು ಗೊಜ್ಜು ಹಾಕಿ ಅಂತಾನೆ, ಚೂರು ಚಟ್ನಿ ಹಾಕಿ, ಈ ಕೋಸಂಬರಿಗೆ ಸ್ವಲ್ಪ ಉಪ್ಪು ಹಾಕಿ ಅಂತಾನೆ. ಇದು ವಿವೇಕದ ಮಾರ್ಗ. ಕೋಸಂಬರಿ ತಿಂತಾ ಇದ್ದಾನೆ, ಉಪ್ಪು ಹಾಕಿಲ್ಲ, ಹಾಗೆ ತಿನ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಆತ್ಮವಂಚಕ. ಬ್ರಹ್ಮಜ್ಞಾನಿ ತುಂಬಾ 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 ಬುದ್ಧಿವಂತ, ತುಂಬಾ 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 ದಡ್ಡ. ಯಾಕೆ ಜನಗಳಿಗೆ ಅರ್ಥವಾಗುವುದಿಲ್ಲ. ಮತ್ತೊಮ್ಮೆ ವಾಕ್ಯ ಮತ್ತೆ ನೋಡಿ, ನಾಸ್ತಿ ಸ್ಥಳಮಾಲಿನ್ಯಾದಿ ಆಕಾಶ ಏವ ಎಂ. ಇದು ಆಕಾಶವೇ ಆಗಿದೆ. ಆಕಾಶದ ತಳ ಎಂದರೂ ಆಕಾಶ, ಆಕಾಶದ ಮಾಲಿನ್ಯವೆಂದರೂ ಆಕಾಶ, ಎಲ್ಲವೂ ಆಕಾಶವೇ ಎಂದು ಬಾಧದಶಾಯಾಮಪಿ. ಆಕಾಶದ ತಳ, ಆಕಾಶದ ಮಾಲಿನ್ಯ ಎಲ್ಲವೂ ಬಾಧಿತವಾದ ಮೇಲೂ, ಬಾಧಿತವಾದ ಸಮಯದಲ್ಲಿಯೂ ಹಿಂದಿನಂತೆಯೇ ತಳ, ಮಾಲಿನ್ಯ ಮುಂತಾದ ಅಭ್ಯಾಸವು ತೋರಬಹುದು. ಅಭ್ಯಾಸವಲ್ಲ, ಅಭ್ಯಾಸ. ಅಭ್ಯಾಸ ಬೇರೆ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಕರ್ತೃತಂತ ಸಾಧನ. ಇದು ಅಭ್ಯಾಸವಲ್ಲ, ಅಭ್ಯಾಸ. ಅಭ್ಯಾಸ ಅಂದ್ರೇನು? ಭ್ರಾಂತಿ ಜ್ಞಾನ. ಇಷ್ಟಾಗಿತ್ತು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಾಂಕರ ಭಾಷ್ಯಕ್ಕೆ ಅಧ್ಯಾಸ ಭಾಷ್ಯಗಳಲ್ಲಿ ಒಗ್ಗರಣೆ ವಾಕ್ಯ ಹಾಕಿದ್ದಾರೆ. ಆ ಒಗ್ಗರಣೆ ವಾಕ್ಯಗಳು ಅತ್ಯಂತ ರಮಣೀಯವಾಗಿವೆ. 23ನೇ ಖಂಡ, ತ್ರಯೋವಿಂಶ ಖಂಡ ಸಂಭಾವನಾ ಗ್ರಂಥಸ್ಯ ಉಪಸಂಹಾರಃ. ಏವಂ ಅವಿರುದ್ಧಃ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸಃ ಇತಿ ಶಾಂಕರ ಭಾಷ್ಯಂ. ಈಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಧ್ಯಾಸ ಭಾಷ್ಯದ ಅರ್ಥ ವಿವರಿಸಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಏನಂತ? ಸಂಭಾವನಾ ಗ್ರಂಥಸ್ಯ ಉಪಸಂಹಾರ. ಸಂಭಾವನಾ ಗ್ರಂಥ ಅಂತ ಹೆಸರು. ಯಾವುದಕ್ಕೆ? ತಥಾಪ್ಯನ್ಯೋನ್ಯಸ್ಮಿನ್ನನ್ಯೋನ್ಯಾತ್ಮಕತ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋರ್ ಧರ್ಮ ಧರ್ಮಿಣೋಹಂ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನುತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಸ್ತಿ ಅನ್ನುವುದು ಸಂಭಾವನಾ ಗ್ರಂಥದ ಉಪಸಂಹಾರ. ಈ ಸಂಭಾವನಾ ಗ್ರಂಥದ ಅಧ್ಯಾಸವು ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಕಥಂ ಪುನಃ ಪ್ರತ್ಯಗಾತ್ಮನಿ ಅವಿಷಯೇ ಚಿದಾತ್ಮನ್ಯಾತ್ಮನಿ ಅಧ್ಯಾಸ ಅಂತ ಪ್ರಶ್ನೆ ಹಾಕೊಂಡ. ಆತ್ಮಾನಾತ್ಮರಿಗೆ ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ. ಆತ್ಮನು ಅವಿಷಯ, ಅನಾತ್ಮನು ವಿಷಯ. ಆತ್ಮನು ಚೈತನ್ಯ ಸ್ವರೂಪ, ಅನಾತ್ಮವಾದ ಶರೀರಾದಿ ಜಡ. ಆತ್ಮನು ಅಪುರೋವಸ್ಥಿತ, ಶರೀರಾದಿಗಳು ಪುರೋವಸ್ಥಿತ. ಎಲ್ಲ ಆಕ್ಷೇಪಣೆ ಹಾಕೊಂಡು ಇದನ್ನು ನೋಡ್ತಾ ಹೋದರೆ ಆತ್ಮನಲ್ಲಿ ಅನಾತ್ಮಾಧ್ಯಾಸವಾಗಲಿ, ಅನಾತ್ಮನಲ್ಲಿ ಆತ್ಮಾಧ್ಯಾಸವಾಗಲಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಪೂರ್ವವರ್ತಿ. ಅದನ್ನೆಲ್ಲ ವಿವರಿಸಿ ಆಗಬಹುದು. ಆದ್ದರಿಂದ
ಆತ್ಮಾನಾತ್ಮರಿಗೆ ಅಧ್ಯಾಸವು ಆಗಿದೆ ಎನ್ನುವುದನ್ನ ಸಂಭಾವನಾ ಗ್ರಂಥ ಅಂತ ಕರೀತಾರೆ. ಈ ಸಂಭಾವನಾ ಗ್ರಂಥದ ಉಪಸಂಹಾರ ಕಂಕ್ಲೂಡ್ ಮಾಡ್ತಾ ಇದ್ದಾರೆ. ಏನಂತ? ಏವಂ ಅವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ. ಬ್ಯೂಟಿಫುಲ್ ಆಗಿದೆ ಶಾಂಕರ ಭಾಷ್ಯ ಇದು. ಏವಂ ಹೀಗೆ ವಿಚಾರ ಮಾಡಿದ್ದರಿಂದ ಪ್ರತ್ಯಗಾತ್ಮನ್ಯಪಿ ಪ್ರತ್ಯಗಾತ್ಮನಾಗಿದ್ದರು ಅಂತ ಪ್ರತ್ಯಗಾತ್ಮನಲ್ಲಿಯೂ ಕೂಡ ಅನಾತ್ಮವಾದ ದೇಹಾದಿಗಳ ಅಧ್ಯಾಸವು ಆಗಿರುವುದು ಅವಿರುದ್ಧ. ಏನ್ ವಿರುದ್ಧವಲ್ಲ, ಅಧ್ಯಾಸವಾಗಿದೆ ಅಂತ ಹೇಳ್ತಾ ಇದ್ದೇವೆ. ಅಧ್ಯಾಸವಾಗಿರುವುದರಿಂದ ಅಧ್ಯಾಸವಾಗಿರುವುದರಲ್ಲಿ ಯಾವ ವಿರೋಧವಿಲ್ಲ. ನೋಡಿ, ಎಲ್ಲಿ ವಿರೋಧ ಬರುತ್ತೆ ಅಂದ್ರೆ, ಒಂದು ಆನೆ ಬರ್ತಾ ಇದೆ, 10 ಅಡಿ ಎತ್ತರ ಇದೆ, 4 ಅಡಿ ಅಗಲ ಇದೆ, 5,000 ಕೆಜಿ ತೂಕ ಇದೆ. ಇಂಥ ಆನೆಯಿಂದ ನೋಡ್ಬಿಟ್ಟು ಇರುವೆ ಬರ್ತಾ ಇದೆ ಅಂತ ಯಾರೂ ತಿಳ್ಕೊಂಡಿಲ್ಲ. ಆನೆಯಲ್ಲಿ ಇರುವೆ ಎಲ್ಲಿ? ಇರುವೆ 1 ಮಿಲಿಗ್ರಾಮ್ ಇರುತ್ತೆ. ಆನೆ 5,000 ಕೆಜಿ ತೂಕ ಇರುತ್ತೆ. ಆನೆಯನ್ನ ನೋಡಿ ಇರುವೆ ಅಂತ ಯಾವ ಹುಚ್ಚನು ಅಧ್ಯಾಸ ಮಾಡಿಕೊಳ್ಳಲಾರ. ಯಾಕೆ? ಸಾಧ್ಯವಿಲ್ಲ. ಲೋಕಾನುಭವ ವಿರುದ್ಧತ್ವ. ಅದೇ ರೀತಿಯಲ್ಲಿ ಒಂದು ಚಾಕ್ ಪೀಸ್ ಸೀಮೆ ಸುಣ್ಣವನ್ನ, ಆ ಸೀಮೆ ಸುಣ್ಣವನ್ನ ನೋಡ್ಬಿಟ್ಟು ಹುಲಿ ಅಂತ ಯಾರೂ ತಿಳ್ಕೊಂಡಿಲ್ಲ. ಯಾಕೆ? ಅತ್ಯಂತ ವಿರುದ್ಧ ಸ್ವಭಾವತ್ವ. ಇಲ್ಲಾಗಿಲ್ಲ. ಆತ್ಮಾನಾತ್ಮರಿಗೆ ಅಧ್ಯಾಸವಾಗಿದೆ, ಆಗಬಾರ್ದಾಗಿತ್ತಲ್ಲ ಅಂದರೆ ಅದನ್ನೆಲ್ಲ ತದಾಕಿದ್ರು. ಏನೇನು ಆಕ್ಷೇಪಣೆ ಮಾಡಿದ್ದಾನೆಯೋ ಪೂರ್ವಪಕ್ಷಿ ಎಲ್ಲವನ್ನು ತಳ್ಳಿ ಹಾಕಿಬಿಟ್ಟೇನೆ. ಏವಂ ಹೀಗೆ ಪ್ರತ್ಯಗಾತ್ಮನ್ಯಪಿ ಪ್ರತ್ಯಗಾತ್ಮನಾಗಿದ್ದರು ಅಂಥ ಪ್ರತ್ಯಗಾತ್ಮನಲ್ಲಿಯೂ ಅನಾತ್ಮಾಧ್ಯಾಸವಾಗಿದೆ. ಅಂದರೆ ನಾನು ನನ್ನನ್ನ ಶರೀರ ಏನ್ ಮಾಡ್ಕೊಳ್ಬಾರ್ದಾಗಿತ್ತಲ್ಲ ವಿಚಾರ ಮಾಡಿದೆ. ವಿಚಾರ ಮಾಡಿದ ಮೇಲೆ ಮಾಡ್ಕೊಳ್ಬಾರ್ದಾಗಿತ್ತು ಅಂತ ಹೇಳ್ತಾನೆ. ಅವಿಚಾರ ದಶೆಯಲ್ಲಿ ಅಧ್ಯಾಸವಾಗಿರುವುದು ನಿಜವಾಗಿ ನೋಡಿದರೆ ಎಂಥ ಅದ್ಭುತವಾದ ಮಾತಿದೆ. ಇದನ್ನು ಯಾರು ಹೇಳಿಲ್ಲ. ಯಾವ ವೇದಾಂತಿಗಳು ಶಂಕರರಿಗಿಂತ ಮುಂಚೆ ಅಧ್ಯಾಸಿ ವಿಚಾರವನ್ನು ಹೇಳಿಲ್ಲ. ಇಟ್ ಈಸ್ ಶಂಕರ ಎಲೋನ್, ಓನ್ಲಿ ಶಂಕರ ಹೂ ರೋಟ್ ದಿಸ್ ಅಧ್ಯಾಸ ಭಾಷ್ಯ. ಅಧ್ಯಾಸ ಭಾಷ್ಯಕ್ಕೆ ಸಮಾನವಾಗಿರುವಂತ ಭಾಷ್ಯಗಳೇ ಇಲ್ಲ. ಅಧ್ಯಾಸ ಭಾಷ್ಯ ಇಸ್ ದ ಫೌಂಡೇಶನ್ ಟು ಅದ್ವೈತ ವೇದಾಂತ ದರ್ಶನ. ಅಧ್ಯಾಸ ಅಂದ್ರೆ ಏನು? ಅಧ್ಯಾಸದ ಸ್ವರೂಪವೇನು? ಅಧ್ಯಾಸದ ಲಕ್ಷಣವೇನು? ಅಧ್ಯಾಸದ ಆಕಾರಗಳೇನು? ಅಧ್ಯಾಸದ ಒಂದು ಸ್ವರೂಪವೇನು ಎನ್ನುವುದನ್ನ ಸ್ವತಃ ಹೇಳ್ಬಿಡಿ. ಅತಸ್ಮಿನ್ ತದ್ಬುದ್ಧಿರಧ್ಯಾಸ. ಇದು ಅರ್ಥವಾಗಿಬಿಟ್ರೆ ಅವನೇ ಬ್ರಹ್ಮಜ್ಞಾನಿ. ಶಾಂಕರ ಅಧ್ಯಾಸ ಭಾಷ್ಯ ರಚನೆಯಾದ ಮೇಲೆ ಅದನ್ನು ಕುರಿತು ಲಕ್ಷಾಂತರ ಜನ ವಿಚಾರ ಮಾಡಿದ್ದಾರೆ. ಯಾರೂ ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ವಿಮರ್ಶೆ ಮಾಡಿರುವಂತೆ, ವ್ಯಾಖ್ಯಾನ ಮಾಡಿ ತಿಳಿಸಿಕೊಟ್ಟಿರುವಂತೆ ಯಾರ್ಯಾರು ಹೇಳಿಲ್ಲ. ಇದು ಸತ್ಯವಾದ ಮಾತು. ಏನ್ರಿ, 3 ಪುಟ ಇದೆ ಅಧ್ಯಾಸ ಭಾಷ್ಯ. ಆ 3 ಪುಟದ ಅಧ್ಯಾಸ ಭಾಷ್ಯಕ್ಕೆ ಪೂಜ್ಯ ಸದ್ಗುರುಗಳು 300 ಪುಟ ಬರೆದಿದ್ದಾರೆ. ಒಂದೊಂದು ವಾಕ್ಯವೂ ಸೊಗಸಾಗಿದೆ. ಏವಮ ವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಇತಿ ಪ್ರಕೃತಾಕ್ಷೇಪ ಸಮಾಧಾನ ಗ್ರಂಥೋಪಸಂಹಾರ. ಪ್ರಕೃತ ಆಕ್ಷೇಪ ಸಮಾಧಾನ ಗ್ರಂಥೋಪಸಂಹಾರ 2 ಇದೆ. ಸಮಾಧಾನಂ ಅಕಾರಾಂತ ನಪುಂಸಕಲಿಂಗ ಸಮಾಧಾನ ಶಬ್ದ, ಸಮಾಧಾನ ಆಕಾರಾಂತಹ ಸ್ತ್ರೀಲಿಂಗ
ಸಮಾಧಾನ ಶಬ್ದ ಇಲ್ಲಿ ಏವಮ ವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಎನ್ನುವ ವಾಕ್ಯವು ಪ್ರಕೃತ ಆಕ್ಷೇಪ ಅಧ್ಯಾಸದ ಮೇಲೆ ಪೂರ್ವ ಪಕ್ಷ ಮಾಡಿರುವಂತಹ ಆಕ್ಷೇಪ, ಅದಕ್ಕೆ ಸಿದ್ಧಾಂತಿಗಳು ಕೊಟ್ಟಿರುವಂತಹ ಸಮಾಧಾನ ಗ್ರಂಥ ಅಂದ ಭಾಗ. ಆಕ್ಷೇಪ ಸಮಾಧಾನ ರೂಪವಾಗಿರುವ ಭಾಗವನ್ನ ಉಪಸಂಹಾರ ಮಾಡುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರು ಏವಂ ಅವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಎನ್ನುವಂತ ವಾಕ್ಯವನ್ನ ಬರೆದಿದ್ದಾರೆ. ಇಲ್ಲಿ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಧ್ಯಾಸ ಭಾಷ್ಯವನ್ನ ಪಾಠ ಮಾಡುವಾಗ ಈ ವಾಕ್ಯದಲ್ಲಿ ಏನಪ್ಪ ವಿಶೇಷ ಅಂತ ಕೇಳಿದ್ರು. ಎಲ್ಲಿ ಏವಮವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಉಪಸಂಹಾರ, ಈ ವಾಕ್ಯದಲ್ಲಿ ಏನು ವಿಶೇಷ, ಯಾವ ಮುಖ್ಯವಾದ ಶಬ್ದ ಅಂತ ಕೇಳಿದ್ರು. ನಾನು ಏವಂ ಹೇಳಿದೆ, ಅಲ್ಲ, ಅವಿರುದ್ಧ ಅಲ್ಲ, ಪ್ರತ್ಯಗಾತ್ಮನಿ ಅಲ್ಲ, ಅನಾತ್ಮಾಧ್ಯಾಸ ಅಲ್ಲ ಅಂದ್ಬಿಡುವರು. ಮುಖ್ಯವಾದನ್ನೇ ಬಿಟ್ಬಿಟ್ಟ ಏನೇನು ಹೇಳ್ತಾ ಇದೆಯಾ ಗುರುಜಿ ತಾವೇ ಹೇಳಿ. ಹಿಂದೆ ಅಪಿಕಾರವೇ ಮುಖ್ಯವಾದದ್ದು. ಪ್ರತ್ಯಗಾತ್ಮನಿ ಅನಾತ್ಮಾಧ್ಯಾಸ ಅಂತ ಹೇಳ್ತಾ ಇಲ್ಲ, ಪ್ರತ್ಯಗಾತ್ಮನ್ಯಪಿ. ನೋಡಿ, ಅಪಿಕಾರಕ್ಕೆ ಒತ್ತು ಕೊಡ್ಬೇಕು. ಪ್ರತ್ಯಗಾತ್ಮನಲ್ಲಿಯೂ ಕೂಡ ಅಧ್ಯಾಸವಾಗಿದೆ. ನಮಗೆ ಬೇಕಾದದ್ದು ಆತ್ಮಾನಾತ್ಮ ಅಧ್ಯಾಸವೇ ಹೊರತು ರಜ್ಜು ಸರ್ಪ ಅಧ್ಯಾಸವಲ್ಲ, ಶುಕ್ತಿ ರಜತ ಅಧ್ಯಾಸವೂ ಅಲ್ಲ, ದ್ವಿತೀಯ ಚಂದ್ರ ಅಧ್ಯಾಸವೂ ಅಲ್ಲ, ಆಕಾಶದ ತಲಮಲಿನತ್ವ ಅಧ್ಯಾಸವೂ ಅಲ್ಲ. ಅವೆಲ್ಲವೂ ದೃಷ್ಟಾಂತ. ಮುಮುಖ್ಯ ಸಾಧಕರಿಗೆ ಇಲ್ಲಿ ಬೇಕಾದ ಅಧ್ಯಾಸ ಯಾವುದು? ಆತ್ಮಾನಾತ್ಮನೋರಧ್ಯಾಸ, ಆತ್ಮನಿ ಅನಾತ್ಮಾಧ್ಯಾಸ, ಅನಾತ್ಮನಿ ಆತ್ಮಾಧ್ಯಾಸ, ಪ್ರತ್ಯಗಾತ್ಮನಿ ದೇಹಾದಿ ಅನಾತ್ಮಾಧ್ಯಾಸ, ದೇಹಾದಿ ಅನಾತ್ಮಸು ಪ್ರತ್ಯಗಾತ್ಮಾಧ್ಯಾಸ ಮುಖ್ಯವಾದದ್ದು. ಪ್ರಕೃತಿ ವಿಚಾರವೇನು? ಪ್ರತ್ಯಗಾತ್ಮನಲ್ಲಿ ಅಧ್ಯಾಸವಾಗುವುದು ಸಾಧ್ಯವಿಲ್ಲ ಅಂತ ಆಕ್ಷೇಪ, ಪ್ರತ್ಯಗಾತ್ಮನ ಅಧ್ಯಾಸವಾಗಬಹುದು ಅಂತ ಸಮಾಧಾನ. ತೀರ್ಮಾನವೇನು? ತಸ್ಮಾತ್ ಪ್ರತ್ಯಗಾತ್ಮನ್ಯಪಿ, ಪ್ರತ್ಯಗಾತ್ಮನಾಗಿದ್ದರು ಅಂತ ಪ್ರತ್ಯಗಾತ್ಮನಲ್ಲಿಯೂ ಕೂಡ ಅನಾತ್ಮಾಧ್ಯಾಸವಾಗಬಹುದು ಎನ್ನುವುದನ್ನ ನಿರ್ಣಯ ಮಾಡಿದ್ದಾರೆ. ಇವಾಗ ಓದ್ಬೇಕಂದ್ರೆ ನಮ್ಗೇನ್ ಸಂಕಟವಾಗತ್ತೆ ಅಂದ್ರೆ, ನಾವು ಮುಮುಕ್ಷುಗಳು ಅಂತ ಗೊತ್ತಾರೆ ತುಂಬಾ ಜನ. ನಮ್ಗೆ ಬೆಂಗಳೂರು ಬೇಡ, ನಾವು ಕಾಶಿ ಹೋಗ್ತೇವೆ, ಹರಿದ್ವಾರಕ್ಕೆ ಹೋಗ್ತೇವೆ, ಅಲ್ಲೇನು ಅನ್ನ ತೆಗೆದುಕೊಂಡಿತ್ತು ಬೇಡ, ಬೆಂಗಳೂರಿನಲ್ಲಿ ಪ್ಯಾಂಟ್ ಹಾಕೊಂಡೇ ಓಡಾಡಿ, ಹೋಟ್ಲು ತಿಂಡಿ ಪರವಾಗಿಲ್ಲ. ಆದರೆ ಇಂಥ ವಿಚಾರಗಳನ್ನ ತಿಳ್ಕೊಳ್ಬೇಕು. ಒಂದು ವಿಷಯ ತಿಳ್ಕೊಳ್ಳಿ, ಯಾರು ನಿಜವಾದ ಮುಮುಕ್ಷುಗಳು, ನಿಜವಾದ ಯತಿಪುಂಗವರು, ಅಂಥವರು ಮಾಡಬೇಕಾದದ್ದು ವಸ್ತು ತಂತ್ರಜ್ಞಾನ ವಿಚಾರವೇ ಹೊರತು ಪಂಚೆ ಬಿಸಾಕ್ಬಿಡೋದು, ಭಿಕ್ಷಾನಾಥನ ಕಾಲ ಹಾಕೋದು, ನೆಲದ ಮೇಲೆ ಮೈಕೋದು ಯಾವುದಲ್ಲ. ಎಲ್ಲ ಮೋಸ. ವ್ಯವಹಾರಕ್ಕೆ ಮಾಡ್ಕೊಳ್ಳಿ, ಒಳ್ಳೆ ಪಂಚೆ ಬಿಡ್ಕೊಳ್ಳಿ, ಬಟ್ಟೆ ಹಾಕೊಳ್ಳಿ, ಒಳ್ಳೆ ಊಟ ತಿಂಡಿ ಮೇಲೆ ಇಷ್ಟೆಲ್ಲ ಮಾಡ್ಕೊಂಡು ಆರೋಗ್ಯವಾಗಿದ್ದು. ಅಧ್ಯಾಸ ಎಂದರೇನು? ನನ್ಗೆ ಅಧ್ಯಾಸವಾಗಿದೆಯೋ ಇಲ್ವೋ? ಅಧ್ಯಾಸವನ್ನ ಹ್ಯಾಕ್ ಕಲ್ಕೊಳ್ಬೇಕು? ಆತ್ಮಾನಾತ್ಮ ವಿವೇಕದಿಂದ ವಿಚಾರ ಮಾಡಿ ಅಧ್ಯಾಸವನ್ನು ಕಳೆದುಕೊಂಡರೆ ಅವನೇ ಬ್ರಹ್ಮಜ್ಞಾನಿ, ಅವನೇ ರಮಣ ಮಹರ್ಷಿ, ಅವನೇ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿ ಪುಂಗವ, ಅವನೇ ರಾಮಕೃಷ್ಣ ಪರಮಹಂಸ, ಅವನೇ ಶಂಕರಾಚಾರ್ಯ. ಮುಂದಕ್ಕೆ ಹೋಗ್ಬಿಡ್ತೇನೆ. ತದೇವಂ ಸ್ವತಃ ಅವಿಷಯಶ್ಚಾಪಿ ಪ್ರತ್ಯಗಾತ್ಮನಃ ಕಥಂಚಿತ್ ಅಸ್ಮತ್ ಪ್ರತ್ಯಯ ವಿಷಯತ್ವ ಸಂಭವಾತ್ ವಿಷಯತ್ವಾಭಾವೇಪಿ ಅಪರೋಕ್ಷತ್ವಾದೇವ ಸ್ವಯಂ ಸಿದ್ಧತ್ವಾತ್ ಅಧಿಷ್ಠಾನಸ್ಯ ಆರೋಪ್ಯಸ್ಯ ವಾ ವಿಷಯತ್ವಸ್ಯ ಪುರೋವಸ್ಥಿತತ್ವಸ್ಯ ವಾ
ನಿಯಮೇನ ಅನಪೇಕ್ಷತ್ವಾತ್ ಅನಪೇಕ್ಷಣಾತ್ ನ ಅಸಂಭಾವಿತಃ ಪ್ರತೀಚ್ಯಪಿ ಆತ್ಮನಿ ಅನಾತ್ಮನಃ ಅಧ್ಯಾಸಃ ಇತ್ಯರ್ಥಃ. 1, 2, 3, 4, 5 5 ಪಂಕ್ತಿ ಇದೆ. ಈ 5 ಪಂಕ್ತಿ ಯಾವುದು ಗೊತ್ತಾ? ಏವಂ ಅನ್ನುವುದಕ್ಕೆ, ಏವಂ ಅನ್ನುವಂಥ 2 ಅಕ್ಷರದ ಒಂದು ಪದ, ಏವಂ ಅನ್ನುವಂಥ ಒಂದು ಪದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರು 5 ಪಂಕ್ತಿ 5 ಲೈನ್ ಬರ್ತದೆ. ಹೀಗೆ ಹೀಗೆ ಅಂದ್ರೇನು? ಹೇಗಿರುವುದರಿಂದ, ಹೀಗಿರುವುದರಿಂದ, ಹೀಗಿರುವುದರಿಂದ, ಹೀಗಿರುವುದರಿಂದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಈಸ್ ಎಕ್ಸ್ಪ್ಲೈನಿಂಗ್ ಅಧ್ಯಾಸ ಭಾಷ್ಯ ಬೀಗಿಂಗ್ ಶಂಕರ ಹಿಮ್ಸೆಲ್ಫ್. ಶಂಕರರು ಬರೆದಿರುವಂತಹ ಅಧ್ಯಾಸ ಭಾಷ್ಯವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಂಕರಾಚಾರ್ಯರಾಗಿ ಯಾರೂ ಹೇಳಿಲ್ಲ. ಇದನ್ನು ಪಾಠ ಮಾಡುವಾಗ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ರಾಮಚಂದ್ರ ರಾಮೇಶ್ವರದಿಂದ ಲಂಕಾನಗರಿಗೆ ಹೋಗ್ಬೇಕಾಯ್ತು. ಹೋಗುವಾಗ ಕಪಿ ಸೈನ್ಯ ತಗೊಂಡ್ರ. ಬೇಕಾದಷ್ಟು ಕಪಿಗಳು ರಾಮನ ಜೊತೆ ಹೋದ್ರಂತೆ. ಎಲ್ಲಾ ಕವಿಗಳು ಕೂಡ ಸೇತುವೆ ಮುಖಾಂತರ ಸ್ವಲ್ಪ ಸಮುದ್ರದಲ್ಲಿ ಈಜ್ಕೊಂಡು ಹೋದವು. ಆದರೆ ಎಲ್ಲಾ ಕವಿಗಳು ಸಮುದ್ರವನ್ನ ದಾಟಿದವು. ರಾಮನು ಸಮುದ್ರವನ್ನ ದಾಟಿದ. ಯಾರಿಗೂ ಕೂಡ ಸಮುದ್ರದ ಗಾಂಭೀರ್ಯವಾಗಲಿ, ಸಮುದ್ರದ ಗಂಭೀರತೆಯಾಗಲಿ, ಸಮುದ್ರದ ಮಹತ್ವವಾಗಿ ಆಳವ ಅರ್ಥವಾಗಿದೆ. ಒಬ್ಬರಿಗೆ ಮಾತ್ರ ಅರ್ಥವಾಯ್ತಂತೆ. ಯಾರವನು? ಆಂಜನೇಯ. ಆಂಜನೇಯನೊಬ್ಬನಿಗೆ ಮಾತ್ರವೇ ಸಮುದ್ರದ ಮಹಿಮೆ ಆಳ ಅರ್ಥವಾಯ್ತು. ರಾಮನಿಗೂ ಅರ್ಥವಾಗಲಿಲ್ಲ. ಅದೇ ರೀತಿಯಲ್ಲಿ ಅಧ್ಯಾಸ ಭಾಷ್ಯವನ್ನು ಕುರಿತು ಲಕ್ಷಾಂತರ ಜನ ಇವತ್ತಿನವರೆಗೆ ಉಪನ್ಯಾಸ ಮಾಡ್ತಾರೆ, ಗ್ರಂಥ ಬರೀತಾರೆ, ವ್ಯಾಖ್ಯಾನ ಮಾಡ್ತಾರೆ, ಪ್ರವಚನ ಮಾಡ್ತಾರೆ. ಯಾರಿಗೂ ಕೂಡ ಅಧ್ಯಾಸ ಭಾಷ್ಯದ ಗಂಭೀರತೆ, ಅಧ್ಯಾಸ ಭಾಷ್ಯದ ಆಳ, ಅಧ್ಯಾಸ ಭಾಷ್ಯದ ಮಹಿಮೆ ಖಂಡಿತ ಅರ್ಥವಾಗಿಲ್ಲ. ಅರ್ಥವಾಗಿರುವಂತಹದ್ದು ಒಬ್ಬರಿಗೆ. ಯಾರವರು? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ. ಒಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ಅದಕ್ಕೆ. ಈಗ ಸುಮಾರು 20 ವರ್ಷದ ಮಾತು. ನಾನು ಈ ರಮಣಾಶ್ರಮ ಅಂತ ಇದೆ, ಮೇಕ್ರಿ ಸರ್ಕಲ್, ಅಲ್ಲಿ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಮರೆತು ಬಿಟ್ಟಿದ್ದೀನಿ. ವಾರಕ್ಕೆ ಒಂದೇ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೆ. ಒಂದು ವ್ಯಾನ್ ಕಳಿಸ್ಕೊಡ್ತಾ ಇದ್ವಿ. ವ್ಯಾನ್ ನಲ್ಲೇ 15-20 ಜನ ಹೋಗ್ತಾ ಇದ್ರು. ಕುರ್ಚಿ ಸ್ಟೂಲ್ ಹಾಕೊಂಡು ಹೋಗ್ತಾ ಇದ್ವಿ. ಅಲ್ಲಿಗೆ ಬರ್ತಾ ಇದ್ವಿ. ಆ ಸಮಯದಲ್ಲಿ ಒಬ್ರು ಕುಬೇರ ಸಿಂಹ ಅಂತ, ಬೇರೆ ಹೆಸರಿದೆ ಅವರಿಗೆ, ಅವ್ರು ಬರ್ತಾ ಇದ್ರು. ನಮ್ಮ ವ್ಯಾನ್ ಕಾರ್ನರು ಬರ್ತಾ ಇದ್ರು. ನಾನಾಗ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಆಶ್ರಮದಲ್ಲಿ ಕಾಣಿಸುತ್ತೆ. ಅವರು ರೆಗ್ಯುಲರ್ ಬರ್ತಾ ಇದ್ರು. ನಾನು ಸುಮಾರು ಆ ರಮಣ ಮಹರ್ಷಿಗಳ ಸದ್ದರ್ಶನವನ್ನು ಕುರಿತು 2-3 ವರ್ಷ ಉಪನ್ಯಾಸ ಮಾಡಿದೆ. 2-3 ವರ್ಷ 40 ಶ್ಲೋಕ ಇದೆ. ಅದಕ್ಕೆ ಒಂದು 100-120 ಉಪನ್ಯಾಸ ಮಾಡಿದೆ. ಅವರು ಒಂದು 50-60 ಉಪನ್ಯಾಸಕ್ಕೆ ಬಂದ್ರು. ಬಹಳ ಚೆನ್ನಾಗಿ ತಿಳ್ಕೊತಾರೆ. ವೇದಾಂತ ಕುಬೇರ ಸಿಂಹ ಅಂತ ಹೆಸರು. ಹೋಗ್ಬಿಟ್ರು. ಈಗ ಅವರನ್ನು ಮಾತು ಹೇಳಿದ್ರು. ಸುಮಾರು ಒಂದು 60 ಉಪನ್ಯಾಸ ಕೇಳಿದ್ಮೇಲೆ, ಶರ್ಮಾಜಿ ಒಂದು ವಿಷಯನ ಹೇಳ್ತೇನೆ, ನೀವು ತಪ್ಪು ತಿಳ್ಕೋಬೇಡಿ ಇಂದು. ತಪ್ಪು ತಿಳ್ಕೊಂಡು ಹೇಳ್ದಪ್ಪ ಅಂದ. ನೀವು ರಮಣ ಮಹರ್ಷಿಗಳ ಸದ್ದರ್ಶನದ ಶ್ಲೋಕಗಳನ್ನ ಕುರಿತು ಆ ಶ್ಲೋಕಗಳಿಗೆ ಶಾಂಕರ ಭಾಷ್ಯಗಳನ್ನ ಜೋಡಿಸಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾಠವನ್ನು ಜೋಡಿಸಿ ಗೌಡಪಾದ ಶಂಕರ ಸುರೇಶ್ವರಾಚಾರ್ಯರವರ ಸಂದೇಶಗಳನ್ನ ಜೋಡಿಸಿ ಸದ್ದರ್ಶನದ ಶ್ಲೋಕಗಳ ವಿವರಿಸ್ತಾ ಇದ್ದೀರಾ. ತುಂಬಾ ಸಂತೋಷವಾಗ್ತಾ ಇದೆ. ಆದರೆ ನೀವು ತಿಳಿಸುತ್ತಿರುವಷ್ಟು ವಿವರ
ರಮಣ ಮಹರ್ಷಿಗಳಿಗೂ ತಿಳಿದಿಲ್ಲ ಅಂತ ಅನ್ಕೋತೇನೆ ಏನ್ಬಿಟ್ರು. ಏನ್ ಸ್ವಲ್ಪ ಹೀಗೆ ಹೇಳ್ತಾ ಇದ್ದಾರಲ್ಲ, ಹೌದು, ರಮಣ ಮಹರ್ಷಿಗಳಿಗೆ ಭಾಷ್ಯ ಗೊತ್ತಿರಲಿಲ್ಲ. ರಮಣ ಮಹರ್ಷಿಗಳಿಗೆ ಈ ಸುರೇಶ್ವರಾಜ ಭಾರತಿಗೆ ಬರೆಯಾರ, ಅನುಭವದಿಂದ ಬರೆಯಾರೆ. ಆದರೆ ನೀವು ಅದು ಆಳವನ್ನು ಹೊಕ್ಕು ರಮಣ ಮಹರ್ಷಿಗಳ ಹೃದಯವನ್ನು ಅರ್ಥ ಮಾಡಿಕೊಂಡು ಆ ಶ್ಲೋಕಗಳಿಗೆ ಎಲ್ಲ ಭಾಷೆ ಮೈಂದ ತುಂಬ್ತಾ ಇದ್ದೀರಾ. ಇದನ್ನ ನೋಡಿದರೆ ರಮಣ ಮಹರ್ಷಿಗಳು ತುಂಬಾ ಸಂತೋಷ ಪಡ್ತಾರೆ. ನಾನೇನೋ ಸಿಂಪಲ್ ಆಗಿ ಸದ್ದರ್ಶನ ಅಂತ 40 ಶ್ಲೋಕ ಹೇಳ್ಬಿಟ್ಟೆ. ಅದಕ್ಕೆ ನೀವು ಸುಮಾರು 100 ಉಪನ್ಯಾಸ ಮಾಡ್ತಾ ಶಾಂಕರ ಭಾಷ್ಯ ಪಂಕ್ತಿಗಳನ್ನೆಲ್ಲ ತುಂಬ್ತಾರ ನೋಡ್ಬಿಟ್ಟು ರಮಣ ಮಹರ್ಷಿಗಳಿಗೂ ಅನ್ಸುತ್ತೆ ನನಗೆ ಇಷ್ಟೊಂದು ವಿಷಯ ಗೊತ್ತಿತ್ತಿಲ್ವಲ್ಲ ಅಂತ ಆಗತ್ತೆ ಅಂತ ಅವ್ರು ಹೇಳಿ ಜ್ಞಾಪಕ ಇದೆ. ಅದೇ ರೀತಿಯಲ್ಲಿ ಭಗವಾನ್ ಶಂಕರರು ಬರೆದಿರುವ ಅದ್ಭುತವಾದ ಅದ್ವೈತ ವೇದಾಂತಿಗೆ ಫೌಂಡೇಶನ್ ಆಗಿರುವ ಒಂದಷ್ಟು ಶ್ರೇಷ್ಠವಾಗಿರುವಂತ ಅಧ್ಯಾಸ ಭಾಷ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಬರೆದಿರುವಂತ ಸುಗಮ ವ್ಯಾಖ್ಯಾನ ಹೇಗಿದೆ ಅಂದ್ರೆ ಶಂಕರಾಚಾರ್ಯರಿಗೆ ಗೊತ್ತಿಲ್ವೇನೋ ಅನ್ಸುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಏವಂ ಹೀಗೆ ಅವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಪ್ರತ್ಯಗಾತ್ಮನಾಗಿದ್ದರು ಅಂತ ಪ್ರತ್ಯಗಾತ್ಮನಲ್ಲಿಯೂ ಕೂಡ ಅನಾತ್ಮಾಧ್ಯಾಸವಾಗಿರುವುದು ಅವಿರುದ್ಧ ಅಂದ್ಬಿಟ್ರು. ಏವಂ ಅಂದ್ರೇನು? ಹೀಗೆ. ಹೀಗೆ ಅಂದ್ರೇನು? ಹೀಗೆ ಅಂದ್ರೆ ಹೀಗೆ. ಅದಕ್ಕೆ ಸ್ವಾಮಿಗಳ ವಿವರಣೆ ಮಾಡಿದೆ. ಏವಮಿತಿ ಪ್ರಕೃತಾಕ್ಷೇಪ ಸಮಾಧಾನ ಗ್ರಂಥೋಪಸಂಹಾರ. ಈ ವಾಕ್ಯವು ಬಂದಿರುವಂತಹದ್ದು ಪ್ರಕೃತವಾಗಿರುವ ಅಧ್ಯಾಸ ಭಾಷ್ಯದ ಮೇಲೆ ಆಕ್ಷೇಪ ಸಮಾಧಾನ ರೂಪವಾಗಿರುವ ಭಾಗವನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ. ಏವಂ ಅಂದ್ರೇನು? ತದೇವಂ ನೋಡಿ, 1 2 3 4 ಸ್ವತಃ ಅವಿಷಯಶ್ಚಾಪಿ ಪ್ರತ್ಯಗಾತ್ಮನಃ. ಪ್ರತ್ಯಗಾತ್ಮನು ತಾನು ಸ್ವತಃ ವಿಷಯವಾಗಿದ್ದರು. ಪ್ರತ್ಯಗಾತ್ಮನು ವಿಷಯನಲ್ಲ, ಪ್ರತ್ಯಗಾತ್ಮನು ಪೂರ್ವೋಪಸ್ಥಿತನಲ್ಲ, ಪ್ರತ್ಯಗಾತ್ಮನು ಪ್ರತ್ಯಕ್ಷ ಪ್ರಮಾಣಿಕರಿಗೆ ಗೋಚರನಲ್ಲ. ಪ್ರತ್ಯಗಾತ್ಮನು ಆತ್ಮತ್ವೇನ ಪ್ರಸಿದ್ಧನಾಗಿದ್ದಾನೆ. ಹೀಗೆ ಸ್ವತಃ ಅವಿಷಯಸ್ಯಾಪಿ ಪ್ರತ್ಯಗಾತ್ಮನು ಸ್ವತಃ ಅವಿಷಯನಾಗಿದ್ದರು ಅವನಲ್ಲಿ ಅಧ್ಯಾಸವಾಗಬಹುದು. ಕಥಂಚಿತ್ ಅಸ್ಮತ್ಪ್ರತ್ಯಯ ವಿಷಯತ್ವ ಸಂಭವಾತಿ. ಶ್ರೀರಾಮಚಂದ್ರ ಪ್ರತ್ಯಗಾತ್ಮದ ವಿಷಯ, ಅದು ಅವನಲ್ಲಿ ಹೇಗೋ ಅಸ್ಮತ್ಪ್ರತ್ಯಯ ಗೋಚರತ್ವ ಸಂಭವ. ನಾನು ಎನ್ನುವಂತಹ ಪ್ರತ್ಯಯಕ್ಕೆ ಆತ್ಮನು ವಿಷಯನಾಗಿರುವುದು ಸಂಭವಾತಿ, ಸಂಭಾವವಿರುವುದರಿಂದ ಒಂದು ಏವಂ ಎನ್ನುವ ಮಾತಿ. ಎರಡನೇದು ವಿಷಯತ್ವಾಭಾವೇಪಿ ಅಪರೋಕ್ಷತ್ವಾದೇವ ಸ್ವಯಂ ಪ್ರಸಿದ್ಧತ್ವಾತ್. ಏವಂ ಹೀಗೆ ಅಂತಂದ್ರೆ ಎರಡನೇದು ಆತ್ಮನಲ್ಲಿ ವಿಷಯತ್ವಾಭಾವೇಪಿ ವಿಷಯತ್ವವಿಲ್ಲದೆ ಹೋದರೂ ಆತ್ಮನು ಯಾವುದಕ್ಕೂ ವಿಷಯನಲ್ಲ. ಹಾಗಿದ್ದರೂ ಅಪರೋಕ್ಷತ್ವಾದೇವ ಅಪರೋಕ್ಷನಾಗಿರುವುದರಿಂದಲೇ ಅಪರೋಕ್ಷನಾಗಿದ್ದು ಸ್ವಯಂ ಪ್ರಸಿದ್ಧತ್ವಾದೇವ ಯಾರಿಗೂ ಕೂಡ ನಾನು ಎನ್ನುವ ತತ್ವ ಅಪ್ರಸಿದ್ಧವಲ್ಲ. ಪುಟ್ಟ ಮಗುವಿನಿಂದ ಪ್ರಾರಂಭ ಮಾಡಿಕೊಂಡು 120ನೇ ವರ್ಷದ ಮುದುಕನವರೆಗೆ ನಾನು ಅನ್ನುವಂತ ಪ್ರಸಿದ್ಧಿಯಾಗಿದೆ. ಒಬ್ಬ ದಡ್ಡನಿಂದ ಪ್ರಾರಂಭ ಮಾಡಿಕೊಂಡು ನೊಬೆಲ್ಲಾರಿಯ ಗುಣಿಸಿದವರೆಗೆ ನಾನು ಪ್ರಸಿದ್ಧವಾಗಿದೆ. ಒಬ್ಬ ಗಾಡಿ ಓಡಿಸೋನು, ಗಾಡಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಅವನಿಂದ ಪ್ರಾರಂಭ ಮಾಡಿಕೊಂಡು ದೊಡ್ಡ ಶ್ರೀಮಂತವರೆಗೆ 50 ಲಕ್ಷ ಕೋಟಿ ಆಸ್ತಿ ಇದೆ, ಅವನಿಗೂ ಕೂಡ ನಾನು ಎನ್ನುವಂತಹದ್ದು ಪ್ರಸಿದ್ಧವಾಗಿರುವುದರಿಂದ ವಿಷಯತ್ವ ಅಭಾವೇಪಿ ವಿಷಯತ್ವವಿಲ್ಲದೆ ಹೋದರೂ ಕೂಡ ಅಪರೋಕ್ಷನಾಗಿರುವುದರಿಂದಲೇ ಸ್ವಯಂ ಪ್ರಸಿದ್ಧನಾಗಿರುವುದರಿಂದ ಆತ್ಮನಲ್ಲಿ ಅನಾತ್ಮಾಧ್ಯಾಸ ಭಾಗ ಎರಡಾಯ್ತು. ಮೂರನೇದು ಅಧಿಷ್ಠಾನಸ್ಯ ಆರೋಪ್ಯಸ್ಯ ವಾ
ವಿಷಯತ್ವಸ್ಯ ಪುರೋವಸ್ಥಿತಸ್ಯವ ನಿಯಮೇನ ಅನಪೇಕ್ಷತ್ವಾತ್ ಅನಪೇಕ್ಷನಾದ್ ಇನ್ನೊಂದು ಬಹಳ ಚೆನ್ನಾಗಿದೆ. ಅಧಿಷ್ಠಾನವಾಗಲಿ ಆರೋಪ್ಯವಾಗಲಿ ವಿಷಯವೇ ಆಗಿರಬೇಕು, ಕಣ್ಣು ಮುಂದೆ ಕಾಣುತ್ತಿರಲೇಬೇಕು ಎನ್ನುವಂತ ನಿಯಮವು ಇಲ್ಲದಿರುವುದರಿಂದ ವಿಷಯತ್ವ ಅನಾತ್ಮ ವಸ್ತುಗಳಿಗೆ ಆತ್ಮನ ವಿಷಯ. ಆಕಾಶ ಪುರೋವಸ್ಥಿತತ್ವವಲ್ಲ, ಆದ್ರೂ ಅಧ್ಯಾಸವಾಗಿದೆ. 2 ಪಾಯಿಂಟ್. ಅಧಿಷ್ಠಾನವೂ ಕೂಡ ಅಪರೋಕ್ಷ, ಆರೋಪ್ಯವೂ ಅಪರೋಕ್ಷವಾಗಿದೆ. ಎರಡು ಕೂಡ ಎರಡು ವಿಷಯವಾಗಿರಬೇಕು, ಮುಂದೆ ಇರಬೇಕು ಅನ್ನುವಂತ ನಿಯಮವಿಲ್ಲದಿರುವುದರಿಂದ ಏವಮನುಭವಾದಿ, ಹೀಗೆ 3 ಇರುವುದರಿಂದ ನ ಅಸಂಭಾವಿತ ಪ್ರತೀಚ್ಯಪಿ ಆತ್ಮನಿ ಅನಾತ್ಮನಃ ಅಧ್ಯಾಸಃ ಇತ್ಯರ್ಥಃ. ಪ್ರತೀಚ್ಯಪಿ ಸಪ್ತಮಿ ಏಕವಚನ. ಪ್ರತ್ಯಕ್ ಪ್ರತ್ಯಂಚೌ ಪ್ರತ್ಯಂಚ ಪ್ರತ್ಯಂಚಂ ಪ್ರತ್ಯಂಚೌ ಪ್ರತೀಚ ಪ್ರತೀಚ ಪ್ರತ್ಯಗ್ಭ್ಯಾಂ ಪ್ರತ್ಯಗ್ಭಿ ಪ್ರತೀಚೆ ಪ್ರತ್ಯಗ್ಭ್ಯಾಂ ಪ್ರತ್ಯಗ್ಭ್ಯಾಂ ಪ್ರತೀಚ ಪ್ರತ್ಯಗ್ಭ್ಯಾಂ ಪ್ರತ್ಯಗ್ಭ್ಯಾಂ ಪ್ರತೀಚ ಪ್ರತೀಚೋ ಪ್ರತೀಚಂ ಪ್ರತೀಚಿ. ಬಾಬಾ ಚೆನ್ನಾಗಿದೆ. ಸಪ್ತಮಿ ಏಕವಚನ. ಒಂದು ಪ್ರತ್ಯಗಾತ್ಮ, ಮತ್ತೊಂದು ಪರಾಗಾತ್ಮ. ಕಶ್ಚಿದ್ದೀರ ಪ್ರತ್ಯಗಾತ್ಮಾನಮೈಚ್ಯತೆ ಆವೃತ್ತ ಚಕ್ಷುನ್ ಅಮೃತತ್ವಮಿಚ್ಛನ್. ಜ್ಞಾನಿಯಾದವನು ಆತ್ಮ ಸ್ವರೂಪ ಅರ್ಥ ಮಾಡ್ಕೊಂಡಿದ್ದಾನೆ. ಅಜ್ಞಾನಿಗಳು ಹೊರಗೆ ಹೋಗ್ತಾ ಇದ್ದಾರೆ. ಆತ್ಮನನ್ನು ಕಾಣಬೇಕು, ಆತ್ಮ ದೂರ ಇದ್ದಾನೆ, ಆತ್ಮ ಎಲ್ಲ ಕಲ್ಪನೆ. ಯಾವನ್ ತಿಳ್ಕೊಂಬೇಡಿ. ಯಾರಿಗೆ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳ ಅಧ್ಯಯನವಾಗಿಲ್ಲವೋ ಅಂಥವರು ಮುಮುಕ್ಷ ಸಾಧಕರೇ ಅಲ್ಲ, ಅಂಥವರು ಸನ್ಯಾಸಿಗಳೇ ಅಲ್ಲ. ಅವರವರೇ ಏನೇನೋ ನಿಯಮ ಮಾಡ್ಕೊಂಡ್ಬಿಟ್ಟು ನಾನು ಮುಮುಕ್ಷು ಅಂದ್ಕೊಂಡ್ಬಿಟ್ಟಿದ್ದೆ. ಊಟ ಬಿಟ್ಬಿಡೋದು ನಾ ಮುಮುಕ್ಷು, ಉಪ್ಪು ಖಾರ ತಿಂದೇ ಇರೋದು ನಾನು ಮುಮುಕ್ಷು, 1 ತಿಂಗಳು ಮಾತನಾಡದೇ ಇರೋದು ನಾ ಮುಮುಕ್ಷು. ಎಲ್ಲ ಮೋಸ. ಮುಮುಕ್ಷುಗಳು ತಮಗೆ ತಾವೇ ವಂಚನೆ ಮಾಡ್ಕೊತಾರೆ. ಎಲ್ಲಿ ಹೇಳಿದ್ದಾರೆ ಶಂಕರಾಚಾರ್ಯರು? ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಎಲ್ಲಿಯೂ ಶಂಕರಾಚಾರ್ಯರವರು ಊಟ ಮಾಡಬೇಡ, ನದಿ ಸ್ನಾನ ಮಾಡು, ತಂದಿ ಸ್ನಾನ ಮಾಡು, ಮನೆಗೆ ಅಂತ ಹೇಳ್ತಾ ಇಲ್ಲ. ಶಂಕರ ಹೇಳುವಂತ ಸಾಧನೆ 4. ನಿತ್ಯಾನಿತ್ಯ ವಸ್ತು ವಿವೇಕ, ಯಾಮುತ್ಯಾರ್ಥ ಫಲಭೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವಂಚ. ಅದನ್ನು ಬಿಟ್ಟು ಬಿಟ್ಟು ಏನೇನು ಮಾಡ್ತಾರೆ ನೋಡಿದ್ದೀನಿ. ಮಂಚ ಇದ್ರು ಮೇಲ್ಮೇ ಮಲಿಕೋತಾರೆ, ನೆಗಡಿ ಆಗಿದ್ರು ತಣ್ಣಿ ಸ್ನಾನ ಮಾಡ್ತಾರೆ. ನಾನೊಬ್ಬ ಮುಮುಕ್ಷು ಬೇಡ. ಶರೀರವನ್ನ, ಕಾಷ್ಟ ಶರೀರವನ್ನ ದಂಡಿಸಿದ ಮಾತ್ರಕ್ಕೆ ಮುಮುಕ್ಷುವಲ್ಲ. ಮುಮುಕ್ಷುವಾದವನಿಗೆ ಬೇಕಾದದ್ದು ಆತ್ಮಜ್ಞಾನ ವಿಚಾರ. ಊಟ ಮಾಡ್ಲಿ, ಸ್ನಾನ ಮಾಡದೇ ಇದ್ರು ಪರವಾಗಿಲ್ಲ, ಪ್ಯಾಂಟ್ ಹಾಕೊಳ್ಳಿ ಪರವಾಗಿಲ್ಲ, ಅಂತಃಕರಣ ಶುದ್ಧಿಯಿಂದ ವಿವೇಕಿಯಾಗಿ ಆತ್ಮಾನಾತ್ಮ ವಿವೇಕ ಮಾಡ್ಕೋತಾ ಬಂದ್ಬಿಟ್ರೆ ಮುಮುಕ್ಷು ಮುಕ್ತ ಆಗ್ತಾನೆ. ಬಹಳ ಚೆನ್ನಾಗಿದೆ. ಹೀಗೆ ಅಧಿಷ್ಠಾನವಾಗಲಿ ಆರೋಪ್ಯವಾಗಲಿ ವಿಷಯವಾಗಿರಬೇಕು. ಮತ್ತು ಪ್ರತೀಚ್ಯಪ್ಯಾತ್ಮನಿ, ಪ್ರತ್ಯಗಾತ್ಮನಲ್ಲಿಯೂ ಕೂಡ ಪ್ರತೀಚ್ಯಾತ್ಮ ಅಂತಂದ್ರು ಬಂದೆ. ಪ್ರತ್ಯಗಾತ್ಮ ಅವನಲ್ಲಿಯೂ ಕೂಡ ಅಧ್ಯಾಸವು ಆಗಬಹುದಾಗಿದೆ. ಅನಾತ್ಮಾಧ್ಯಾಸ ಇತ್ಯ. ಅತ್ರ ಅನಾತ್ಮಾಧ್ಯಾಸ ಇತಿ ತದ್ಧರ್ಮಾಣಾಮಪಿ ಅಧ್ಯಾಸ ಸಂಗೃಹೀತೋ ವೇದಿತವ್ಯ. ಇಲ್ಲಿ ಅನಾತ್ಮಾಧ್ಯಾಸ ಅಂತಿದ್ದ ಶಂಕರಾಚಾರ್ಯರು. ಅನಾತ್ಮಾಧ್ಯಾಸ ಎನ್ನುವಾಗ ಅನಾತ್ಮ ಕರ್ಮಗಳ ಅಧ್ಯಾಸ ಅಂತೂ ಸೇರಿಸ್ಕೊಳ್ಳಿ. ಇನ್ನು ಒಟ್ಟಿನಲ್ಲಿ ಏವಂ ಅನ್ನುವ ಒಂದು ಪದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಷ್ಟು ವಿಸ್ತಾರವಾದಂತ ಅರ್ಥವನ್ನು ಮಾಡ್ತಾ ಇದ್ದಾರೆ. ಉಪಲಕ್ಷಣಂಚೈತತ್ ಹೀಗೆ ಹೇಳಿದ್ದು ಕೇವಲ ನಿದರ್ಶನಕ್ಕಾಗಿ, ಉಪಲಕ್ಷಣಕ್ಕಾಗಿ ಹೇಳಿದ್ದು. ಅನಾತ್ಮನಿ
ಆತ್ಮಧರ್ಮಾಣಮಪಿ ಅಧ್ಯಾಸಃ ಅವಿರುದ್ಧಃ ಇತ್ಯಪಿ ದ್ರಷ್ಟವ್ಯಂ. ಆತ್ಮನಲ್ಲಿ ಅನಾತ್ಮ ಧರ್ಮಗಳನ್ನ ಅಧ್ಯಾಸ ಮಾಡಿಕೊಂಡಿರುವಂತೆಯೇ ಅನಾತ್ಮದಲ್ಲಿಯೂ ಕೂಡ ಆತ್ಮನ ಧರ್ಮಗಳನ್ನ ಅಧ್ಯಾಸ ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಅವಿರುದ್ಧ. ಯಾವ ವಿರೋಧವೂ ಇಲ್ಲ. ಆತ್ಮನಲ್ಲಿ ಅನಾತ್ಮವನ್ನು, ಆತ್ಮನಲ್ಲಿ ಅನಾತ್ಮ ಧರ್ಮಗಳನ್ನು, ಅನಾತ್ಮದಲ್ಲಿ ಆತ್ಮನನ್ನು, ಅನಾತ್ಮದಲ್ಲಿ ಆತ್ಮನ ಧರ್ಮಗಳನ್ನು ಅಧ್ಯಾಸ ಮಾಡಿಕೊಂಡಿರುವುದರಲ್ಲಿ ಯಾವ ವಿರೋಧವೂ ಇಲ್ಲ. ಅವಿರುದ್ಧ ಇತ್ಯನೇನ ಇದಂ ಸೂಚಿತಂ. ಭಾಷ್ಯಕಾರ ಶಂಕರರು ಏವಂ ಅವಿರುದ್ಧ ಪ್ರತ್ಯಗಾತ್ಮನ್ಯಪಿ ಅನಾತ್ಮಾಧ್ಯಾಸ ಅಂದ್ರು. ಇಲ್ಲಿ ಒಂದು ಪದ ಬಳಸಿದ್ದಾರೆ. ಅನಾತ್ಮದಲ್ಲಿ ಆತ್ಮನ ಅಧ್ಯಾಸವನ್ನು, ಆತ್ಮನಲ್ಲಿ ಅನಾತ್ಮದ ಅಧ್ಯಾಸವನ್ನು ಮಾಡಿಕೊಂಡಿರುವಂತಹ ವಿಷಯದಲ್ಲಿ ಯಾವ ವಿರೋಧವೂ ಇಲ್ಲ. ಅವಿರುದ್ಧ ಅಂತ ಬಳಸಿದ್ದಾರೆ. ಅವಿರುದ್ಧ ಎನ್ನುವಂತಹ ಪದವನ್ನ ಭಾಷ್ಯಕಾರ ಶಂಕರರು ಇಲ್ಲಿ ಬಳಸಿರುವುದರಿಂದ ಇದಂ ಸೂಚಿತಂ. ಭಗವತ್ಪಾದ ಶಂಕರಾಚಾರ್ಯರ ಮನಸ್ಸಿನಲ್ಲಿ ಈ ಅಭಿಪ್ರಾಯವಿದೆ ಎನ್ನುವಂತಹದ್ದನ್ನ ಸೂಚನೆ ಮಾಡಿದಂತೆ ಆಯಿತು. ನೋಡಿ, ಮಾತಿನಿಂದ ಅವರ ಹೃದಯವನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಉದಾಹರಣೆ ಕೊಟ್ಟೆ. ಅವ್ರ ಮನೆಯಿಂದ ಹೋಗ್ತಾ ಇದ್ದೇನೆ, ನೀವು ಬರ್ತೀರಾ ಅಂತ ಕೇಳಿದ್ರು. ನಾ ಬರುವುದಿಲ್ಲಪ್ಪ, ನಾನು ಕಾರ್ ತರ್ತೇನೆ, ನನ್ನ ಜೊತೆ ನೀನು ₹1,00,000 ಕೊಟ್ಟರು ನಾ ಬರುಲ್ಲ ಅಂದೆ. ₹1,00,000 ಕೊಟ್ಟರು ಬರುದಿಲ್ಲ ಅಂತ ಹೇಳಿದ್ದರಿಂದ ಏನ್ ಅರ್ಥ ಮಾಡ್ಕೋಬಾರ್ದು? 2,00,000 ಕೊಟ್ರೆ ಬರ್ತೇನೆ ಅಂತ ಅರ್ಥವಲ್ಲ, ನಾ ಬರುವುದಿಲ್ಲ ಅಂತ ಅರ್ಥ. ನನಗೆ ಇಷ್ಟ ಇಲ್ಲ. ಹಾಗೆ ಮಾತಿನಿಂದ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಇದಕ್ಕೆ ಹೆಸರು ಆಕೂತ. ಇದಂ ಸೂಚಿತಂ. ಭಗವತ್ಪಾದ ಶಂಕರಾಚಾರ್ಯರವರು ಏವಂ ಅವಿರುದ್ಧ ಪ್ರತ್ಯಗಾತ್ಮನ್ಯಪ್ಯನಾತ್ಮಾಧ್ಯಾಸ, ಪ್ರತ್ಯಗಾತ್ಮನಲ್ಲಿಯೂ ಕೂಡ ಅನಾತ್ಮಾಧ್ಯಾಸವನ್ನ ಮಾಡಿಕೊಂಡಿರುವುದು ಯಾವ ವಿರೋಧವೂ ಇಲ್ಲ. ಅವಿರುದ್ಧ ಎನ್ನುವಂತಹ ಪದವನ್ನ ಬಳಸಿರುವುದರಿಂದ ಇದಂ ಸೂಚಿತಂ. ನೋಡಿ, ಸ್ವಾಮೀಜಿ ನೋಸ್ ದ ಹಾರ್ಟ್ ಆಫ್ ಶಂಕರ. ಹಾಗಿರ್ಬೇಕು. ಏನ್ ಸೂಚಿತ? ಸಂಭಾವನಾರ್ಥಮೇವ ಇದಂ ಆಕ್ಷೇಪ ಪರಿಹಾರಮಸ್ಮಾಭಿಕೃತಂ. ಅವಿರುದ್ಧ ಅಂತ ಹೇಳಿದ್ದರಿಂದ ಏನರ್ಥ ಅಂತಂದ್ರೆ, ಈ ಆಕ್ಷೇಪ ಪರಿಹಾರವನ್ನ ಹೇಳ್ತಾ ಇದ್ದಾರಲ್ಲ, ಆಕ್ಷೇಪವನ್ನು ಹಾಕಿಕೊಂಡು ಪರಿಹಾರವನ್ನು ಹೇಳಿದ್ರು. ಎಂತ ಆಕ್ಷೇಪ? ಸಂಭಾವನಾರ್ಥಮೇವ. ಇವೊಂದೂ ಇಲ್ವಲ್ಲ, ಆಗಬಾರ್ದಾಗಿತ್ತಲ್ಲ ಅಂತ ಆಕ್ಷೇಪ. ಸಂಭಾವನ ಆಗಬಹುದು, ಆಗುವುದಕ್ಕೆ ಸಾಧ್ಯತೆ ಉಂಟು ಎಂದು ಸಂಭಾವನಾ ರೂಪವಾಗಿರುವ ಆಕ್ಷೇಪ, ಸಮಾಧಾನ ರೂಪವಾಗಿರುವಂತ ಈ ಭಾಷ್ಯವನ್ನು ಬರೆದಿರುವಂತಹದ್ದು ಸಂಭಾವನಾರ್ಥಮೇವ. ಸುಮ್ಮನೆ ತರ್ಕದ ದೃಷ್ಟಿಯಿಂದ ಹೇಳುವುದಕ್ಕಾಗಿಯೇ ಹೊರತು ಸಿದ್ಧ ಮಾಡುವುದಕ್ಕಾಗಿ ಅಲ್ಲ. ಇದಂ ಆಕ್ಷೇಪ ಪರಿಹರಣಂ. ಇದಂ ಈ ಆಕ್ಷೇಪ ಮತ್ತು ಪರಿಹಾರ ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಅಧ್ಯಾಸವಾದೀತು ಅಂತ ಆಕ್ಷೇಪ, ಅದು ಪರಿಹಾರ ಇಲ್ಲಪ್ಪ, ಹೀಗೆಲ್ಲ ಇರುವುದರಿಂದ ಅಧ್ಯಾಸವಾಗುವುದು ಸಾಧ್ಯ ಅಂತ ನಮ್ಮಿಂದ ಹೇಳಲ್ಪಟ್ಟಿರುವಂತಹದ್ದು ಸಂಭಾವನಾರ್ಥಮೇವ. ಸಂಭಾವನಾ ಅಂದ್ರೆ ದಕ್ಷಿಣೆ ಅಲ್ಲ, ಆ ಪೂರ್ವ ಪಕ್ಷಿಯ ಮನಸ್ಸಿನಲ್ಲಿ ಇರುವಂತಹ ದೋಷವನ್ನ ತಳ್ಳಿ ಹಾಕುವುದಕ್ಕಾಗಿ ಬಾರದಂತಹ ಭಾಷ್ಯವೇ ಹೊರತು ಇದು ಬೇಕಾಗೇ ಇಲ್ಲ. ಹಾಲು ಬೆಳ್ಳಗಿದೆ ಎಂದು ಹೇಗೆ ಬೆಳಗಿದೆ? ಕುರು ಮಾಡಿ ಅಂದ್ರೆ ಕುರು ಮಾಡ್ತಾರೆ. ಕುರು ಮಾಡಿ ಯಾವುದಕ್ಕೋಸ್ಕರ? ಸಂಭಾವನೆಗೋಸ್ಕರ, ಅವನಿಗೆ ಸಮಾಧಾನವಾಗುವುದಕ್ಕೋಸ್ಕರವಾಗಿ ಪ್ರೂಫ್ ಬೇಕೇ ಬರ್ತವೆ. ಅದಕ್ಕೆ
ಯಾವ ಪ್ರಮಾಣವೂ ಬೇಕಾಗಿಲ್ಲ. ಅಧ್ಯಾಸ ಎನ್ನುವಂತಹದ್ದು ಸಹಜವಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಇದ್ದುಬಿಟ್ಟಿದೆ. ಇದರ ಬಗ್ಗೆ ಆಕ್ಷೇಪಣೆಯಾಗಲಿ ಸಮಾಧಾನವಾಗಲಿ ಬೇಕಾಗಿಲ್ಲ. ಆದರೂ ಭಗವತ್ಪಾದ ಶಂಕರಾಜ ಕಥಂ ಪುನಃ ಪ್ರತ್ಯಗಾತ್ಮನ್ಯ ವಿಷಯೇ ಅಧ್ಯಾಸ ತದ್ಧರ್ಮಾನಮೆಂದು ಆಕ್ಷೇಪಣೆಯನ್ನು ಹಾಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರಲ್ಲ, ಇದು ಸಂಭಾವನಾರ್ಥಮೇವ. ಸುಮ್ಮನೆ ಪೂರ್ವ ಪಕ್ಷಿಯ ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡುವುದಕ್ಕಾಗಿಯೇ ಹೊರತು ಅಧ್ಯಾಸದ ವಿಷಯದಲ್ಲಿ ಆಕ್ಷೇಪವೇ ಸಲ್ಲದು. ನೋ ಅಯಂ ಆಕ್ಷೇಪ ಯುಕ್ತ ಅಯಂ ಆಕ್ಷೇಪ, ಈ ಆಕ್ಷೇಪವೇ ಹೊಂದುವುದಿಲ್ಲ. ಏನ್ ಆಕ್ಷೇಪ? ಅಧ್ಯಾಸವು ಹೇಗೆ ಹೊಂದುತ್ತೆ ಸರ್? ಇದೆಯಲ್ಲ, ಯಾವುದು ಕಾಣ್ತಾ ಇದೆಯೋ ಅದರ ವಿಷಯಕ್ಕೆ ಪ್ರಶ್ನೆಯೇ ಹೊಂದುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ, ಬೇಕಾದಷ್ಟು ಒಂದು ಉದಾಹರಣೆ. ಒಬ್ಬ ಮನುಷ್ಯ ಬಂದಿದ್ದಾನೆ, ಅವನಿಗೆ 10 ವರ್ಷ ವಯಸ್ಸು, ಪ್ರತ್ಯಕ್ಷ ಬಂದಿದ್ದಾನೆ. ಅವನಿಗೆ 2 ತಲೆ ಇದೆ, ಕಾಣ್ತಾ ಇದೆ, 4 ಭುಜ ಇದೆ, ಕಾಣ್ತಾ ಇದೆ. ಅವನು ಒಳ್ಳೆ ವಾಗ್ಮಿಯಾಗಿ ಎಲ್ಲ ಶಾಸ್ತ್ರ ವಿಚಾರವನ್ನು ಹೇಳ್ತಾ ಇದ್ದಾನೆ, ಕಾಣ್ತಾ ಇದೆ. ಅದರ ಬಗ್ಗೆ ಆಕ್ಷೇಪ ಸಮಾಧಾನ ಬೇಕಾಗಿಲ್ಲ. ಸಾಧ್ಯವ, ಆಗ್ಬೋದ, ಇರ್ತಾರ ಅಂದ್ರೆ ಅವೆಲ್ಲ ಬೇಡ. ಪ್ರತ್ಯಕ್ಷವ ಕಾಣಿಸ್ತಾ ಇದೆಯಲ್ಲ, 8 ವರ್ಷದ ಬಾಲಕ ಕಾಣಿಸ್ತಾ ಇದ್ದಾನೆ, ಉಪನೀತನಾಗಿದ್ದಾನೆ, ಶಿಖಾವಂತನಾಗಿದ್ದಾನೆ. ಏನ್ ಪ್ರಮಾಣ? ಕಾಣ್ತಾ ಇದೆಯಲ್ಲ. ಅವನು ಯಾವುದೇ ಶಾಸ್ತ್ರ ವಿಚಾರವನ್ನು ಕೇಳಿದ್ರು ಸ್ವಗತಾಗಿ ಹೇಳ್ತಾ ಇದ್ದಾನೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ವಿಷಯದಲ್ಲಿ ಸಂಭಾವನೆ ಬೇಕು. ಏನು? 8 ವರ್ಷದ ಬಾಲಕ ಶಂಕರಾಚಾರ್ಯರು 4 ವೇದಗಳನ್ನು ಹೇಳ್ತಾ ಇದ್ದಂತೆ, ನಂಗೆ ನಂಬಿಕೆ ಇಲ್ಲ ಸರ್, ಅದು ಆಕ್ಷೇಪ ಇದೆ. 8 ವರ್ಷದ ಹುಡುಗನಿಗೆ ಸಾಧ್ಯವಾಗುತ್ತಾ ಅಂತ ಆಕ್ಷೇಪಣೆ ಮಾಡೋದು. ಯಾಕೆ? ನಾವ್ಯಾರೂ ಕಂಡಿಲ್ಲ. ಆದರೆ ಒಂದು ಸಭೆಯಲ್ಲಿ 10,000 ಜನ ಸೇರಿದ್ದಾರೆ. ಆ ಹುಡುಗ 20 ಅಡಿ ಎತ್ತರದ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲಾ ವೇದಗಳನ್ನು ಹೇಳ್ತಾ ಇದ್ದಾನೆ, ಬ್ರಹ್ಮಸೂತ್ರ ಭಾಷ್ಯವನ್ನು ಹೇಳ್ತಾ ಇದ್ದಾನೆ. ಆ ಹೇಳುತ್ತಿರುವುದು ಕಣ್ಣಿಗೆ ಕಾಣಿಸುತ್ತಿರುವಾಗ ಅದರ ವಿಷಯದಲ್ಲಿ ಆಕ್ಷೇಪವಾಗಲಿ ಸಮಾಧಾನವಾಗಲಿ ಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಅವಿರುದ್ಧ ಎನ್ನುವಂತಹ ಒಂದು ಪದದಿಂದ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಅಧ್ಯಾಸವಾಗಿರುವುದು ಕಾಣ್ತಾ ಇದೆ, ಸಾಧ್ಯವಾ, ಆಗಬಹುದು ಅನ್ನುವಂತ ಆಕ್ಷೇಪಣೆಯಾಗಲಿ, ಸಾಧ್ಯವಾಗಿದೆ, ಹೌದು ಇದೆ ಎನ್ನುವಂತ ಸಮಾಧಾನವಾಗಲಿ ಬೇಕಾಗಿಲ್ಲ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಅವಿರುದ್ಧ, ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಅನ್ನುವಂಥ ಪದವನ್ನ ಬಳಸಿದ್ದಾರೆ ಎಂದು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರರ ಹೃದಯವನ್ನ ಅರ್ಥ ಮಾಡಿಕೊಂಡು ನಮಗೆ ತಿಳಿಸಿದ್ದಾರೆ. ಪೂಜ್ಯ ಸದ್ಗುರುಗಳ ಉಪದೇಶ, ಈ ಆಕ್ಷೇಪವೇ ಸರಿಯಲ್ಲ. ಏನಂತ? ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ, ಅಧ್ಯಾಸ ಹೇಗಾಗಿದೆ ಅಂತ ಆಕ್ಷೇಪಣೆ ಮಾಡಿದ್ದೇ ಸರಿಯಲ್ಲ. ಅಯಂ ಆಕ್ಷೇಪ ಏವ ನಯುಕ್ತ. ಯಾಕೆ? ದೃಷ್ಟತ್ವಾತ್ ಲೋಕೆ ಅಧ್ಯಾಸ ಪೂರ್ವಕಸ್ಯ ವ್ಯವಹಾರಸ್ಯ. ಟ್ರಿಪಲ್ ಅಂಡರ್ಲೈನ್. ಮಾನವರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಕೂಡ ಅಧ್ಯಾಸ ಪೂರ್ವಕವಾಗಿರುವುದು ದೃಷ್ಟತ್ವ ಕಂಡಿರುವುದರಿಂದ ಎಲ್ಲರೂ ಮಾಡ್ಕೊಂಡ್ರೆ ಏನ ಶರೀರವನ್ನೇ ನಾನು ಅಂತ. ಏನ್ ಪ್ರಮಾಣ ಇದಕ್ಕೆ? ಬೇಕಾಗಿಲ್ಲ. ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಊಟ ಮಾಡುವುದು, ತಿಂಡಿ ತಿನ್ನುವುದರಿಂದ ಪ್ರಾರಂಭ ಮಾಡಿಕೊಂಡು ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ, ಜಪ, ತಪ
ಉಪನ್ಯಾಸ ಎಲ್ಲ ವ್ಯವಹಾರಗಳು ಅಧ್ಯಾಸ ಪೂರ್ವಕತ್ವಾತಿ, ಅಧ್ಯಾಸ ಪೂರ್ವಕವಾಗಿ ನಡೆಯುತ್ತಿರುವಂತಹದ್ದು. ಲೋಕೇ ದೃಷ್ಟತ್ವಾತ್, ಲೋಕದಲ್ಲಿ ಕಂಡಿದೆ, ಲೋಕದಲ್ಲಿ ಕಂಡಿರುವುದರಿಂದ ಯಾವುದು ಕಂಡಿದೆಯೋ ಅದಕ್ಕೆ ಆಕ್ಷೇಪಣೆ ಬೇಕಾ, ಸಮಾಧಾನ ಕೊಡಬೇಕಾಗಿಲ್ಲ. ಸಂಭಾವನಾರ್ಥಂ, ಅಧ್ಯಾಸ ಇರಲಿಕ್ಕೆ ಸಾಧ್ಯವಿಲ್ವಲ್ಲ ಅಂತ ಆಕ್ಷೇಪಣೆ ಹಾಕ್ತಾನೆ ದಡ್ಡ, ಅವನಿಗೆ ಉತ್ತರ ಕೊಡ್ತಾ ಇದ್ದೆ. ಇಷ್ಟೇ ಹೊರತುವೆ ಆಕ್ಷೇಪವೇ ಸರಿಯಲ್ಲ ಅನ್ನುವಂತಹದ್ದು ಶಂಕರರ ಅಭಿಪ್ರಾಯ. ಹೇಗೆ ಗೊತ್ತು ನಿಮಗೆ? ಅವಿರುದ್ಧ ಅನ್ನುವಂತಹ ಪದವನ್ನ ಬಳಸಿರುವುದರಿಂದ. ನೋಡಿ, ಲೋಕೆ ನಾನ್ ದೋಸೆ ಮಾಡಿದ್ರೆ ಯಾರು? ಕೈ ಕಣ್ಣು. ನಾನು ಈಗ ತಾನೇ ಊಟ ಮಾಡಿದೆ ಯಾರು? ನಾಲ್ಗೆ ಬಾಯಿ ಹಲ್ಲು. ಅನಾತ್ಮ ಧರ್ಮಗಳನ್ನ ನನ್ ಮೇಲೆ ಹಾಕೊಂಡು, ಯಾಕೆ ಅಂದ್ರೆ ಒಂದ್ ನ್ಯಾಯ ಬರೀತಾ ಇದ್ದಾರೆ ಗುರುಗಳು. ಇದು ಬೃಹದಾರಣ್ಯಕ ಭಾಷ್ಯದಿಂದ ತೆಗೆದುಕೊಂಡಿರುವಂತಹ ವಾಕ್ಯ. ನಚ ದೃಷ್ಟೇ ಅನುಪಪನ್ನಂ ನಾಮ ಇತಿ, ಇವೆ ಅಂಡರ್ಲೈನ್. ಇದೊಂದು ನ್ಯಾಯ. ದೃಷ್ಟೇ ವಾಟ್ ಈಸ್ ಸೀನ್, ವಾಟ್ ಈಸ್ ನೋನ್, ಎಲ್ಲ ಕಡೆಗಳಲ್ಲಿಯೂ ಎಲ್ಲರಿಗೂ ಕಂಡಿರುವಂತಹ ವಿಷಯದಲ್ಲಿ ಅನುಪಪನ್ನಂ ನಾಮ ನಾಸ್ತಿ, ಹೊಂದಬಾರದಲ್ಲ, ಆಗಬಾರದಾಗಿತ್ತಲ್ಲ, ಹೊಂದುವುದಿಲ್ವಲ್ಲ ಎನ್ನುವಂತಹದ್ದು ಇಲ್ಲ. ಈ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. गुरु ब्रह्म रूप जानो, शिव का स्वरूप मानो. गुरु ब्रह्म रूप जानो, शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो, शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो, शिव का स्वरूप मानो. पाप से बचावे गुरु, ज्ञान से सिखावे गुरु. पाप से बचावे गुरु, ज्ञान से सिखावे गुरु. ब्रह्म से मिलावे गुरु, तुरीय पद ज्ञान में. ब्रह्म से मिलावे गुरु, तुरीय पद ज्ञान में. गुरु ब्रह्म रूप जानो, शिव का स्वरूप मानो. शिव का स्वरूप मानो. यह श्रुति वेद कहता, गुरु बिना ज्ञान कैसा. यह श्रुति वेद कहता,
गुरु बिना ज्ञान कैसा, ज्ञान बिना मुक्ति कैसी आवे तेरे ध्यान में। ज्ञान बिना मुक्ति कैसी आवे तेरे ध्यान में। गुरु ब्रह्म रूप जानो, शिव का स्वरूप मानो। छल कपट त्याग दीजे, गुरु जी की सेवा कीजे। छल कपट त्याग दीजे, गुरु जी की सेवा कीजे। सतगुरु की चरण लीजे, खेलिए मैदान में। सतगुरु की सतगुरु की चरण लीजे, खेलिए मैदान में। गुरु ब्रह्म रूप जानो, शिव का स्वरूप मानो। गुरु के समान नहीं दूसरा जहान में। गुरु ब्रह्म रूप जानो, शिव का स्वरूप मानो। शिव का स्वरूप मानो, शिव का स्वरूप मानो।